समर्थमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तो पुनः पुनः श्रीमच्छङ्करभगवत्पूज्यपाद सद्गुरुभ्यो नमः वन्दे तं दच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् तदाहं सम्प्रदायज्ञं संयमीन्द्रं सदाश्रयं सद्गुरुं दच्चिदानन्दं सदाचारं समाश्रये श्री श्री दच्चिदानन्देन्द्र सरस्वती महासद्गुरुभ्यो नमः अधीः भगवो नन्ने ಒಂದು ವಾಕ್ಯ ಭಾಷ್ಯಕಾರ ಬರೆದರು ಪ್ರಜಾಪತಿ ನನ್ನ ವಾಕ್ಯವನ್ನೇ ಮತ್ತೆ ಮತ್ತೆ ಅವ್ರ ಮೆಲುಕು ಹಾಕ್ತಾ ಇದ್ರೆ ತಾನಾಗಿ ಅವರಿಗೆ ಆತ್ಮವಿಷಯದ ವಿವೇಕ ಉಂಟಾಗುತ್ತೆ ಅಂತ ಯೋಚನೆ ಮಾಡಿ ಮತ್ತೆ ಬ್ರಹ್ಮಚರ್ಯವನ್ನು ಮಾಡಿ ಅನ್ನೋಕೆ ಆದೇಶ ಕೊಡಲಿಲ್ಲ. ಯಾಕೆಂದರೆ ಮತ್ತೆ ಬ್ರಹ್ಮಚರ್ಯ ಮಾಡಿದ್ಬಿಟ್ರೆ ಅವ್ರಿಗೆ ಚಿತ್ತದಲ್ಲಿ ದುಃಖ ಉಂಟಾಗುತ್ತೆ. ಅಲ್ಲ, ಚಿತ್ತದಲ್ಲಿ ದುಃಖ ಉಂಟಾಗುತ್ತೆ ಅಂತ ಆಚಾರ್ಯನಾದವನು ಯೋಚನೆ ಮಾಡುವ ವಿಚಾರವಾಯಿತು ಅಂತ. ಗುರುವಾದವನು ಶಿಷ್ಯನಿಗೆ ಮನಸ್ಸಿನಲ್ಲಿ ಬೇಜಾರಾಗುತ್ತೆ, ದುಃಖ ಆಗುತ್ತೆ ಅಂತ ಹೇಳಿ ಹಾಗೆ ಯೋಚನೆ ಮಾಡ್ತಾರೆ. ಯಾರು ಸತ್ಯ ತಿಳಿಸ್ಕೊಳಕ್ಕೆ ಹೋದಾಗ ಕಹಿ ಆಗತ್ತೆಪ್ಪ. ಸತ್ಯ ಕಹಿಯೇ ಯಾವತ್ತೂ. ಸತ್ಯ ತಿಳ್ಕೊಬೇಕಾದ್ರೆ ಕಷ್ಟಪಡಲೇಬೇಕು, ಒದ್ದಾಡಲೇಬೇಕು. ಅವ್ರು ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಮತ್ತೆ ಪ್ರಶ್ನೆ ಉಪದೇಶ ಮಾಡಿದ್ರೆ ಅಥವಾ ಸಾಧನೆ ಮಾಡಿ ಅಂತಂದ್ರೆ ಅದೇ ಹೆಂಗೆ ತಿಳಿಸ್ಕೊಳ್ಳೋದು ಹೇಗೆ? ಉದ್ಧಾರ ಆಗೋದೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸತ್ಯವನ್ನು ಹೇಳುವಾಗ ಸ್ವಲ್ಪ ಕಠೋರವಾಗಿ ಹೇಳಬೇಕು, ಸ್ವಲ್ಪ ಇದಾಗಿ ಹೇಳಬೇಕು. ಅದೇ ಕಠೋರವಾಗಿ ಹೇಳಬೇಕಾಗಿಲ್ಲ, ಪ್ರೇಮದಿಂದ ಪೊಲೈಟಾಗಿ ಕೂರಿಸ್ಕೊಂಡು ಹೀಗಲ್ಲ ಕಂಡ್ರೋ, ಮತ್ತೆ ವಿಚಾರ ಮಾಡಿರಿ, ನಾನು ಹೇಳ್ತಾ ಇರೋದು ನೀವು ಅರ್ಥ ಮಾಡ್ಕೊಂಡಿಲ್ಲ, ನೀವು ಛಾಯಾತ್ಮನ ತಿಳ್ಕೊಳ್ತಾ ಇದ್ದೀರಾ ಅಂತ ಅವ್ರು ತಿಳ್ಕೊಂಡಿದ್ದನ್ನು ಅನುವಾದ ಮಾಡ್ಬೋದಾಯ್ತು. ನಾನು ಛಾಯಾತ್ಮನ ಹೇಳ್ತಾ ಇಲ್ಲ, ನಾನು ನಿಮ್ಮ ಸ್ವರೂಪವನ್ನು ಹೇಳ್ತಾ ಇದ್ದೀನಿ, ನಿಮ್ಮ ಬುದ್ಧಿಗೂ ಅದು ಹೇಳಿದರೆ ಅವರು ಸ್ವಲ್ಪ ಹೌದಾ ಅಂತ ಅಂತರ್ಮುಖತೆ ಬರ್ತಾ ಇತ್ತು. ಅವನೇನು ಮಾಡಿಬಿಟ್ಟ, ಉಪೇಕ್ಷಿತವಾನ್ ಪ್ರಜಾಪತಿ. ಹೋಗ್ತಾ ಇದ್ರು ಕೂಡ ಅಸಡ್ಡೆ ಮಾಡಿಬಿಟ್ಟ. ಅವನು ಹೋಗ್ಕೊಳ್ಳಿ, ಅವರಿಗಾಗಿ ಗೊತ್ತಾಗುತ್ತೆ ಅಂತ ಅನ್ಕೊಂಡ್ಬಿಟ್ಟ. ಅವರಿಗಾಗಿಯೇ ಗೊತ್ತಾಗುತ್ತೆ ಅನ್ನೋದು ಅನ್ಕೊಳ್ಳೋದಾದ್ರೆ ನಾವು ಬ್ರಹ್ಮಚರ್ಯ 30 ವರ್ಷ ಯಾಕೆ ಮಾಡ್ಕೋಬೇಕು? ಅವರು ಏನಪ್ಪ ಅವ್ರು ಹಿಂದೂ ವರ್ಷ ಇಬ್ಬರು ಕೃತಾರ್ಥ ಬುದ್ಧಿಯುಳ್ಳವರಾಗಿ ಹೊರಟೇ ಹೋಗ್ಬಿಟ್ರು. ಅವರಿಗೆ ಶಮ ಉಂಟಾಗಿರ್ಲಿಲ್ಲ. ಶಮ ಉಂಟಾಗಿದ್ದೆ ವಿಪರೀತ ಗ್ರಹ ಇರ್ತಿರ್ಲಿಲ್ಲ. ಹೋಗ್ತಾ ಇದ್ದಾಗ ಪ್ರಜಾಪತಿ ಇವಾಗ ಒಂದು ಮಾತಾಡಿದ್ರು. ಆಯ್ತು, ಓದಿದ್ವಾ? ಮಂತ್ರ ಆಯ್ತು ಅಂತ ಆಯ್ತಾ? ಭಾಷ್ಯ ಪ್ರಜಾಪತಿ ವಾಚ. ಅವರಿಬ್ಬರನ್ನು ನೋಡ್ಕೊಂಡು ಪ್ರಜಾಪತಿ ಹೇಳ್ತಾ ಇದ್ದಾನೆ, ನೋಡ್ರಪ್ಪ, ಅವರು ದೇವತೆಗಳೇ ಆಗಿರ್ಲಿ ಅಸುರರೇ ಆಗಿರ್ಲಿ, ಆತ್ಮನನ್ನ ಅರಿಯದೇ ಹೋದವರಾದರೆ ಅವರು ಈ ಆಸುರೋಪನಿಷತ್ತಿನವರಾಗ್ತಾರೆ. ಆಸುರೋಪನಿಷತ್ತು ಅಂತಂದ್ರೆ ದೇಹವೇ ನಾನು, ನಾನೇ ದೇಹ, ಮತ್ತು ಈ ದೇಹಕ್ಕೆ ಚೆನ್ನಾಗಿ ಉಪಚಾರ ಮಾಡ್ಕೋಬೇಕು, ಚೆನ್ನಾಗಿ ಬೆಳೆಸ್ಕೋಬೇಕು, ಚೆನ್ನಾಗಿ ಕಾಪಾಡ್ಕೋಬೇಕು, ಚೆನ್ನಾಗಿ ಅಲಂಕಾರ ಭೋಜನ ಇತ್ಯಾದಿಗಳು ಮಾಡ್ಬೇಕು, ಚೆನ್ನಾಗಿ ಕೊಬ್ಬಿಸ್ಕೋಬೇಕು ಅನ್ನೋರಾಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನು ಹಾಳ ಹೋಗ್ತಾರೆ ಅಂತ. ಆದರೆ ವಿರೋಚನ ಹಾಗೆ ಅಂದ್ಕೊಂಡು ಹೊರಟೇ ಹೋಗ್ಬಿಟ್ಟು ಅದನ್ನು ಕೇಳಿಸ್ಕೊಂಡು ಬಿಡಲೇ ಗೊತ್ತಾಗಲಿಲ್ಲ ಪ್ರಜಾಪತಿ ಹೇಳಿದ್ದನ್ನು. ಹಾಗೆ ಹೋಗ್ಬಿಟ್ಟು ತಮ್ಮವರಿಗೆಲ್ಲ ಇದನ್ನೇ ಆಸುರೋಪನಿಷತ್ತನ್ನೇ ಉಪದೇಶ ಮಾಡ್ದ ಅಂತ ಹೇಳ್ತಾ, ಇದರಿಂದ ಈ ಲೋಕವನ್ನು ಪರಲೋಕವನ್ನು ಗೆದ್ಕೊಳ್ತಾರೆ ಅಂತ ಅಪ್ಪ ಹೇಳ್ತಾ ಇದ್ದಾನೆ ಅಂತ ಅದನ್ನು ಬೇರೆ ಪ್ರಚಾರ ಮಾಡ್ದ ಅಂತ ಉಪನಿಷತ್ತು ಹೇಳ್ತಾ ಇದೆ. ಏವಂ ತಯೋರ್ಗತಯೋ ಇಂದ್ರ ವಿರೋಚನಯೋ ಏವಂ ತಯೋಃ ಗತಯೋಃ ಇಂದ್ರ ವಿರೋಚನಯೋಃ ರಾಜ್ಞೋಃ ಭೋಗಾಸಕ್ತಯೋಃ ಯಥೋಕ್ತ ವಿಸ್ಮರಣಂ ಸ್ಯಾದಿತ್ಯಾಶಂಕ್ಯ ಅಪ್ರತ್ಯಕ್ಷಂ ಪ್ರತ್ಯಕ್ಷವಚನೇನ ಚ ಚಿತ್ತದುಃಖಂ ಪರಿಜಿಹೀರ್ಷುಃ ದೂರಂ ಗಚ್ಚಂತೌ ಅನ್ವೀಕ್ಷ್ಯ ಆತ್ಮ ಅಪಹತ ಪಾಪ್ಮ ಇತ್ಯಾದಿ ವಚನಂ ಏತದಪಿ ಅನಯೋಃ ಶ್ರವಣಗೋಚರತ್ವಂ ಏಷ್ಯತೀತಿ ಮತ್ವಾ ಉವಾಚ ಪ್ರಜಾಪತಿಃ. ಅವರಿಬ್ಬರು ಕೂಡ ಹೋಗುತ್ತಿರುವಾಗ ಇಂದ್ರವಿರೋಚ ಇಬ್ಬರು ಹೋಗ್ತಾ ಇದ್ದಾರೆ. ಅವರಿಬ್ಬರು ಭೋಗದಲ್ಲಿ ಆಸಕ್ತರಾಗಿದ್ದಾರೆ. ಅವರು ತಾನು ಪ್ರಜಾಪತಿ ಹೇಳಿದಂತಹ ವಾಕ್ಯವನ್ನ ವಿಸ್ಮರಣೆ ಮಾಡ್ಕೊಟ್ಟಿದ್ದಾನೆ ಅನ್ನೋದನ್ನ ಅನುಮಾನ ಆಯ್ತು ಅವನಿಗೆ. ಆತ್ಮ ಪದ ಪಾಪ ಉಪದೇಶ ಮಾಡಿದ್ದೀನಲ್ಲ, ಇದು ಅವರು ಮರ್ತಿದ್ದಾರೆ ಅನ್ನೋದು ನನಗೆ ಡೌಟ್ ಬಂತು ಪ್ರಜಾಪತಿಗೆ. ಈ ವಿಸ್ಮರಣೆ ಆಗಿದೆ ಅಂತ ಹೇಳಿ ಸಂದೇಹ ಪಡ್ಕೊಂಡು ಎದರಲ್ಲೇ ಹೇಳಿಲ್ಲಂತೆ. ನೋಡಿ, ಇದೊಂದು ದೊಡ್ಡ ತಪ್ಪು. ಪ್ರತ್ಯಕ್ಷವಾಗಿ ಹೇಳಬೇಕಾಯ್ತು. ಅವ್ರು ಹೋದ್ಮೇಲೆ ಹೇಳ್ತಾ ಇದ್ದಾರೆ. ದೂರಕ್ಕೆ ಹೋಗಿದ್ಮೇಲೆ ಪ್ರತ್ಯಕ್ಷದಿಂದ ಎದರಲ್ಲೇ ಹೇಳಿದ್ರೆ ಅವರಿಗೆ ಚಿತ್ತ ದುಃಖವಾಗತ್ತೆ ಅಂತ. ಇದೆಂತದಿದ? ಶಿಷ್ಯನಿಗೆ ಚಿತ್ತ ದುಃಖವಾಗತ್ತೆ ಅಂತ ಗುರು ಕುತ್ಕೊಂಡು ಯೋಚನೆ ಮಾಡೋದಿದೆಯಲ್ಲ, ಎಷ್ಟು ಮಟ್ಟಿಗೆ ಸರಿ ಅಂತೀನಿ ನಾನು. ಅಲ್ಲ, ಚಿತ್ತ ದುಃಖ ಆಗತ್ತೆ ಅನ್ನೋದು ಮಕ್ಕಳಿಗೆ ಓದು ಅಂದ್ರೆ ಬೇಜಾರಾಗತ್ತಪ್ಪ. ಮಕ್ಕಳಿಗೆ ಓದೋದು ಇಷ್ಟ ಆಗಲ್ಲಪ್ಪ, ಆಟ ಆಡೋದು ಇಷ್ಟ ಅಂತ ಹೇಳ್ಬಿಟ್ಟು ಓದೇ ಬಿಟ್ಬಿಡ್ತೀವಿ ನಾವು ಮಕ್ಕಳನ್ನ.
ಯಾರಿಗೇ ಆಗಲಿ ಏನೇನು ಒಳ್ಳೇದನ್ನ ಪಡ್ಕೋಬೇಕಾದ್ರೆ ಅವ್ರು ಕಷ್ಟಪಡಲೇಬೇಕು. ಒಂದು ಜೀವನದಲ್ಲಿ ಒಂದು ಗೈನ್ ಆಗಬೇಕು ಅಂದ್ರೆ, ಏನೋ ಒಂದು ಪೊಸೆಸಿವ್ ಮಾಡಬೇಕು ಅಂದ್ರೆ ಕಷ್ಟಪಡದೆ ಏನೂ ಆಗೋಲ್ಲಪ್ಪ. ಕಷ್ಟಪಟ್ಟರೆ ಫಲ ಉಂಟು. ನೀವು ಅದಕ್ಕೆ ದುಃಖ ಆಗತ್ತೆ, ಬೇಜಾರಾಗತ್ತೆ ಹೇಳಲ್ಲ ಅಂದ್ರೆ ಉದ್ಧಾರ ಆಗೋದು ಹೇಗೆ? ಏನೋ ಪ್ರಜಾಪತಿ ಪ್ರತ್ಯಕ್ಷವಾಗಿ ಇಂದ ಎದರಲ್ಲಿ ಹತ್ತಿರದಲ್ಲಿದ್ದಾಗ ಹೇಳಿದ್ರೆ ಅವರಿಗೆ ಚಿತ್ತದ ದುಃಖವಾಗುತ್ತೆ. ಸ್ವಲ್ಪ ದೂರ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳ್ಕೊಂಡು ದೂರಕ್ಕೆ ಹೋದ್ಮೇಲೆ ಅವರನ್ನು ನೋಡಿಕೊಂಡು ಮತ್ತೆ ಆತ್ಮ ಬಾಪ ಆಖ್ಯ ಇದೆಲ್ಲ ಇದನ್ನ ಇಬ್ಬರು ಕೂಡ ಶ್ರವಣ ಗೋಚರತ್ವವನ್ನು ಇವರಿಗೆ ಪಡ್ಕೊಳ್ತಾರೆ. ನಾವಿಬ್ರು ಗೊತ್ತಾಗುತ್ತೆ ಅಂತ ಬಂದ್ಕೊಂಡು ಪ್ರಜಾಪತಿ ಈ ಒಂದು ವಾಕ್ಯ ಹೇಳ್ತಾ ಇದ್ದಾನೆ. ಮುಂದಿನ ವಾಕ್ಯವನ್ನ ಏನನ್ನ? ಅನುಪಲಭ್ಯ ಯಥೋಕ್ತ ಲಕ್ಷಣಮಾತ್ಮಾನಂ. ಅನುಪಲಭ್ಯ ಯಥೋಕ್ತ ಲಕ್ಷಣಮಾತ್ಮಾನಂ. ಅನನ ವಿದ್ಯೆ ಸ್ವಾತ್ಮ ಪ್ರತ್ಯಕ್ಷಂಚ. ಅನನ ವಿದ್ಯೆ ಸ್ವಾತ್ಮ ಪ್ರತ್ಯಕ್ಷಂಚ. ಅಕೃತ್ವಾ ವಿಪರೀತ ನಿಶ್ಚಯೋ ಚ ಭೂತ್ವಾ. ಅಕೃತ್ವಾ ವಿಪರೀತ ನಿಶ್ಚಯೋ ಚ ಭೂತ್ವಾ. ವಿರೋಚನೋ ಏತೋ ವ್ರಜತಃ. ಇಂದ್ರವಿರೋಚನೋ ಏತೋ ವ್ರಜತಃ. ಗಚ್ಚೇಯಾತಾಂ. ಯಾತ್ಮಾಪದ ಪಾಪ್ಮಾನ ವಾಕ್ಯ ಹೇಗೆ ಕಿವಿಗೆ ಬಿತ್ತೋ ಈ ಮುಂದಿನ ವಾಕ್ಯ ಅವ್ರಿಗೆ ಕಿವಿ ಬೀಳುತ್ತೆ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾನಂತೆ. ಅಲ್ಲಪ್ಪ, ಈ ವಾಕ್ಯ ಕಿವಿ ಬೀಳುತ್ತೆ ಅಂತಂದು ಅದು ಪರೋಕ್ಷ ಹೇಳ್ಬೇಕಾ? ಎದ್ರಲ್ಲೇ ಹೇಳಿದ್ರೆ ಏನಾಗುತ್ತೆ? ಯಾತ್ಮ ಅಪದ ಪಾಪ್ಮ ಹೇಳಿದ್ನಲ್ಲ, ಅದು ಪ್ರಜಾಪತಿ ಡಂಗೂರ ಸಾರಿಸಿದ್ದು. ಅವಾಗ ಅವರು ಇರಲಿಲ್ಲ. ಅದನ್ನ ಕಿವಿಯಿಂದ ಕೇಳ್ಕೊಂಡು ಇವರು ಬಂದರು. ಈ ಮುಂದಿನ ವಾಕ್ಯವು ಮುಂದೆ ಕೇಳ್ಕೊಂಡು ಬರ್ತಾರೆ ಅಂತ ಇಷ್ಟೆಲ್ಲ ಹೇಳಬೇಕು. ಏನಪ್ಪ ಅವನು ಅನುಪಲಭ್ಯ ಅಂದ್ರೆ, ನೋಡ್ರಪ್ಪ, ಇಂದ್ರನಾಗಿರ್ಲಿ ವಿರೋಚನಾಗಿರ್ಲಿ ಆತ್ಮವನ್ನು ಕಂಡುಕೊಳ್ಳದೆ, ಯಾವ ಆತ್ಮನನ್ನ? ಯಥೋಕ್ತ ಲಕ್ಷಣ, ಮೇಲೆ ಹೇಳಿದ ಲಕ್ಷಣವುಳ್ಳ ಅಂದ್ರೆ ಅಪಹರಪಾತ್ವಾದಿ ಗುಣಗಣೋಪೇತನಾದ ಆತ್ಮನನ್ನ ಕಂಡುಕೊಳ್ಳದೇನೆಯೇ ಅಂದ್ರೆ ತಮ್ಮ ಅನುಭವದಲ್ಲಿ ಗೊತ್ತು ಮಾಡಿಕೊಳ್ಳದೇನೆಯೇ ವಿಪರೀತ ನಿಷ್ಠೆಯುಳ್ಳವರಾಗಿ ಇಂದ್ರ ವಿರೋಚನ ಯಾರು ಸರಿ, ಇಂದ್ರನಾಗಿರ್ಲಿ ಸರಿ, ವಿರೋಚನಾಗಿರ್ಲಿ ಸರಿ, ಅವರು ಇವು ಹೋಗುತ್ತಿದ್ದಾರೆ, ಹೊರಟೋಗ್ತಿದ್ದಾರೆ ಅಂತ ಗೊತ್ತಾಗಿದೆ ಪ್ರಜಾಪತಿಗೆ. ಪ್ರಜಾಪತಿಗಂತೂ ಕನ್ಫರ್ಮು ಏನಂತ, ಇಬ್ಬರಿಗೂ ಗೊತ್ತಾಗಿಲ್ಲ ಅಂತ ಕನ್ಫರ್ಮ್ ಆಗಿ ಇದಾಗಿದ್ಮೇಲೆ ಹತ್ತದಿದ್ದಾಗ ಹೇಳ್ಬೇಕಾ? ರೇ ಹಂಗಲ್ಲ ಕಣೋ, ಹಿಂಗೆ ಹೋದ್ರೆ ನಿಮಗೆ ಸರ್ವಾಕ್ಷ ಲೋಕಾನಾತ್ಮ ಸರ್ವಾಕ್ಷ ಕಾಮನ ಆಗೋಲ್ಲ. ನಾನು ಏನು ಫಲ ಹೇಳಿದ್ದೀನಿ, ಈ ಆತ್ಮನ ಕಂಡುಕೊಂಡ್ರೆ ಎಲ್ಲ ಲೋಕಗಳನ್ನು ಎಲ್ಲ ಕಾಮಗಳನ್ನು ಪಡ್ಕೊಳ್ತಾನೆ ನಾನು ಹೇಳಿದ್ದೀನಲ್ಲ, ಈ ನೀವು ಛಾಯಾತ್ಮ ಅಂತ ತಿಳ್ಕೊಂಡು ನೀವು ಹೋದ್ರೆ ನಿಮಗೆ ಖಂಡಿತ ಎಲ್ಲ ಲೋಕವೂ ಎಲ್ಲ ಕಾಮ ಪ್ರಾಪ್ತಿ ಆಗೋಲ್ಲ ಅಂತ ಅಲ್ಲೇ ಹೇಳಿದ್ರೆ, ಹಾಗಾದ್ರೆ ಮತ್ತೆ ತಿಳಿಸ್ಕೊಡಿ ಅಂತ ಅವರನ್ನೇ ಅಂತಿದ್ರು. ಹಾಗೆ ತಿಳ್ಕೊಳ್ಳೋಕ್ಕೆ ಬಂದವರವರು 32 ವರ್ಷ ಕಾಲ ಬ್ರಹ್ಮಚರ್ಯ ಮಾಡಿದ್ದಾರೆ. ಸುಮ್ಮನೆ ಅವನು ಕುತೂಹಲಕ್ಕೆ ಬಂದಿಲ್ಲ, ಅವರು ಆಸಕ್ತಿಯಿಂದಲೇ ಬಂದಿದ್ದಾರೆ. ಆಸಕ್ತಿಯಿಂದಲೇ ಬಂದಂಥ ಅವರಿಬ್ಬರಿಗೆ ಅವನು ಹೋಗುವವರೆಗೂ ಸುಮ್ಮನೆ ಇದು ದೂರಕ್ಕೆ ಹೋದ್ಮೇಲೆ ಹೇಳ್ತೀನಿ ಕೇಳಿಸ್ಕೊಂಡ್ರೆ ಸರಿ, ಇದೆ ಹೋದೆ ಪರಂಪರೆಯಿಂದ ಆದರೂ ಈ ವಾಕ್ಯ ಅವ್ರ ಕಿವಿ ಬೀಳುತ್ತೆ. ಯಾತ್ನಾಪ ಹೇಗೆ ಪರಂಪರೆಯಿಂದ ಕಿವಿ ಬಿತ್ತೋ ಈ ವಾಕ್ಯವಾದರೂ ಬಾಯಿಂದ ಬಾಯಿ ದಾಟ್ಕೊಂಡು ಅವ್ರ ಕಿವಿಗೆ ಬೀಳುತ್ತೆ ಅಂದ್ಕೊಂಡು ಪ್ರಜಾಪತಿ ಈ ವಾಕ್ಯ ಹೇಳ್ತಾ ಇದ್ದಾನೆ. ಅಂದ್ರೆ ಅವ್ರಿಗೆ ಡೈರೆಕ್ಟಾಗಿ ಕೇಳಿಸ್ತಾ ಹೇಳ್ತಾ ಇಲ್ಲ, ಅವರು ಆ ಕಡೆ ಮುಖ ಇದ್ದಾರೆ, ದೂರಕ್ಕೂ ಹೋಗಿದ್ದಾರೆ, ಮುಖ ವಿರುದ್ಧಕ್ಕೆ ಮುಖ ಮತ್ತು ದೂರಕ್ಕೂ ಹೋಗಿದ್ದಾರೆ. ಅವಾಗ ಹೇಳ್ತಾ ಇದ್ದಾನೆ ಆತ್ಮನ್ ಕಂಡ್ಕೊಂಡ್ರೆ ಹೋದ್ರೆ ಅಂತ. ಏನಿದ ಇಷ್ಟು ಅಪ್ಲಿಕೇಶನ್ ಪ್ರಜಾಪತಿಗೂ, ಇಷ್ಟು ಒಂದು ಸಂಕೋಚನ. ತಾನು ತ್ರೈಲೋಕ್ಯಾಧಿಪತಿಯಾಗಿ ಸಾಕ್ಷಾತ್ ಇದಾಗಿ ಬಿಟ್ಟು ಮಕ್ಕಳು ಅವರು ಬರ್ರ ಕೂತ್ಕೊಂಡ್ರು, ಸರಿ ತಿಳ್ಕೊಂಡ್ರು, ಏನು ನೀವು ಹೀಗಲ್ಲ ಕಣ್ರೋ, ನಾನು ಹೇಳ್ತಾ ಇರೋದು ಛಾಯಾತ್ಮನ ಹೇಳ್ತಾ ಇಲ್ಲ ಕಣ್ರೋ, ಏನು ಛಾಯಾತ್ಮನ ತಿಳ್ಕೊಂಡ್ಬಿಟ್ಟು ಗೊತ್ತಾಯ್ತು ಅಂದ್ಕೊಂಡು ಅಂತಿರಲ್ಲ ಅಂತ ಅವ್ರ ಹತ್ರ ಮತ್ತೆ ಬಾಯಿನ ಬಿಡಿಸಿ ಕೇಳಿ ಯಾವ ಆತ್ಮನ ತಿಳ್ಕೊಂಡ್ರು ಕೇಳಿದ್ರೆ ಅವ್ರು ಇರೋದನ್ನ ಹೇಳೋರು ಅದನ್ನ ಸರಿಪಡಿಸ್ಬೋದಾಗಿತ್ತು. ಸುಮ್ಮನೆ ಇದ್ಬಿಟ್ಟ. ಹೋಗ್ಲಿ, ನನ್ನ ವಾಕ್ಯ ಸ್ಮರಣೆ ಮಾಡ್ಕೊಳ್ತಾ ಇದೆ, ಜ್ಞಾನ ಆಗ್ಬಿಡುತ್ತೆ, ಅವರಿಗೆ ಗೊತ್ತಾಗ್ಬಿಡುತ್ತೆ, ಇಲ್ಲ ಬರ್ತಾರೆ. ಏನ್ ಇದು ಒಂದು ಕ್ರಮ ಇರಬಹುದು, ನಾನು ಅದನ್ನು ಅಲಗಲಿಕ್ಕೆ ಹೋಗಲ್ಲ. ಆದರೆ ಈ ಕ್ರಮ ನಮಗಲ್ಲಂತೂ ಅಪ್ಲೈ ಆಗಲ್ಲ. ಈ ಕ್ರಮದಲ್ಲಿ ಹೇಳಿದ್ರೆ ನಮಗಂತೂ ಅರ್ಥ ಆಗಲ್ಲ. ನಮಗೇನಪ್ಪ ಅಂದ್ರೆ ಬೈದು ಪುರ ಎಲ್ಲ ಹೊಡೆದು ಪುರ ಎಲ್ಲ ಜೊತೆ ಕೂರಿಸ್ಕೊಂಡು ಮತ್ತೆ ಹೇಳ್ತಾ ಗೊತ್ತಾಗೋವರೆಗೂ ನಮ್ಗೆ ಹೇಳಬೇಕೇ ಹೊರತು ಅವನು ಏನೋ ತಿಳ್ಕೊಂಡಿದೆಯಲ್ಲ, ನಿಂಗೆ ಗೊತ್ತಾಯ್ತು ಅಂದ್ಕೊಂಡಿಲ್ಲ, ಆಯ್ತು ಕೃತಾರ್ಥನ ಆಯ್ತು ಅಂತ ಅಂದ್ಕೊಂಡು ಹೋಗು ಅಂತಂದ್ರೆ ಅರ್ಥ ಇದೆ ಅದಕ್ಕೆ. ಯಥೋ ಯತರೇ ದೇವಾವ ಅಸುರಾವ. ಅಥೋ ಯತರೇ ದೇವಾವ ಅಸುರಾವ. ವಿಶೇಷಿತೇನ. ಕಿಂ ವಿಶೇಷಿತೇನ. ಅದರಿಂದ ಯಾರಾದ್ರೂ ಸರಿ, ದೇವತೆಗಳಾದ್ರೂ ಸರಿ, ಅಸುರಾದ್ರೂ ಸರಿ, ಯಕ್ಷರಾದ್ರೂ ಸರಿ, ಗಂಧರ್ವರಾದ್ರೂ ಸರಿ, ಕಿನ್ನರಾದ್ರೂ ಸರಿ, ಕಿಂಪುರುಷರಾದ್ರೂ ಸರಿ, ಯಾರಾದ್ರೂ ಸರಿ ಕಣಪ್ಪ. ಏತದುಪನಿಷದಃ ಆಭ್ಯಾಂ ಯಾ ಗೃಹೀತ ಆತ್ಮವಿದ್ಯಾ. ಆಭ್ಯಾಂ ಯಾ ಗೃಹೀತ ಆತ್ಮವಿದ್ಯಾ. ಸೇಯಂ ಉಪನಿಷತ್. ಯೇಷಾಂ ದೇವಾನಾಂ ಅಸುರಾಣಾಂ ವಾ. ಯೇಷಾಂ ದೇವಾನಾಂ ಅಸುರಾಣಾಂ ವಾ. ಏತದುಪನಿಷದಃ.
ते एतदुपनिषदः एवं विज्ञानाः एवं विज्ञानाः निश्चयाः भविष्यन्ति इत्यर्थः एतन्निश्चयाः भविष्यन्ति इत्यर्थः ಅವರು ಈ ಉಪನಿಷತ್ತಿನವರಾಗುತ್ತಾರೆ ಅಂದ್ರು. ಈ ಉಪನಿಷತ್ತು ಮುಂದೆ ಹೇಳ್ತಾರೆ ಯಾವ ಉಪನಿಷತ್ತು ಅಂತ. ಈ ಉಪನಿಷತ್ತು ಅಂದ್ರೆ ಇವರಿಂದ ಇಂದ್ರ ವಿರೋಚನದಿಂದ ಯಾವ ಆತ್ಮನು ತಿಳಿಯಲ್ಪಟ್ಟಿದಾನೋ ಆ ಆತ್ಮನು ತಿಳ್ಕೊಂಡವರು ಈ ಉಪನಿಷತ್ತಿನವರಾಗ್ತಾರೆ, ಆಸುರೋಪನಿಷತ್ತಿನವರಾಗ್ತಾರೆ ಅಂತ. ಈ ಇಂದ್ರ ವಿರೋಚನ ಯಾವ ಆತ್ಮ ತಿಳ್ಕೊಂಡಿದಾರೋ ಇವರಿಗೆ ಯಾವ ಆತ್ಮವಿದ್ಯಾ ಗೃಹೀತ, ಯಾವ ಆತ್ಮವಿದ್ಯೆಯು ಇವರಿಬ್ಬರಿಂದ ತಿಳಿಯಲ್ಪಟ್ಟಿದೆಯೋ ಈ ಉಪನಿಷತ್ತಿದೆಯಲ್ಲ ಅದು ಯಾವ ದೇವತೆಗಳಾದರೂ ಸರಿ ಅಸುರರಿಗಾದರೂ ಸರಿ ಅವರು ಈ ಉಪನಿಷತ್ತಿನವರು ಒಂದೇ ಈ ರೀತಿ ವಿಜ್ಞಾನವುಳ್ಳಂತಹ ಅವರು ನಿಶ್ಚಯವುಳ್ಳವರು ಈ ರೀತಿ ನಿಶ್ಚಯವುಳ್ಳವರು ಆಗುತ್ತಾರೆ ಎಂದು. ಯಾವ ರೀತಿ ನಿಶ್ಚಯವುಳ್ಳವರಾಗ್ತಾರೆ ಮುಂದೆ ತೇ ಕಿಂ ಅವ್ರು ಯಾವ ರೀತಿ ನಿಶ್ಚಯವುಳ್ಳವರಾಗಿ ಏನಾಗ್ತಾರೆ? ತೇ ಪರಾಭವಿಷ್ಯಂತಿ ಸೋತೋದವರಾಗ್ತಾರೆ. ಪರಾಭವಿಷ್ಯ ಸೋತೋಗೋದು ಅಂದ್ರೆ ಅವರು ತಿಳ್ಕೊಂಡಂತಹ ಉಪನಿಷತ್ತು ಇದೆಯಲ್ಲ ಅದು ಯಾವ ಪುರುಷಾರ್ಥವನ್ನು ಕೊಡಲ್ಲ, ಅದು ಕೃತಾರ್ಥತೆ ಕಾಣುವಲ್ಲ. ಅವ್ರು ತಿಳ್ಕೊಂಡ್ರು ಛಾಯಾತ್ಮ, ಅದು ವಿರೋಚನ ಛಾಯಾತ್ಮದಿಂದ ದೇಹಾತ್ಮ ತಿಳ್ಕೊಂಡ, ಇಂದ್ರ ಛಾಯಾತ್ಮನೇ ನಿಂತ. ಇಬ್ಬರು ತಪ್ಪು ತಿಳ್ಕೊಂಡವ್ರೆ. ತಪ್ಪು ತಿಳ್ಕೊಂಡ್ರು ಅನ್ನೋದ್ರಲ್ಲಿ ಎರಡು ವ್ಯತ್ಯಾಸ ಇಲ್ಲ. ಏನು ದೇವೇಂದ್ರ ಮುಕ್ಕಾಲು ದಾಟಿದ್ದಾನೆ ಬಾವಿನ, ವಿರೋಚನ ಅರ್ಧ ಹಾರಿದ್ದಾನೆ. ಅರ್ಧ ಹಾರಿದ್ರು ಬಾವಿನ ಕೆಳಕ್ಕೆ ಬೀಳೋದು, ಮುಕ್ಕಾಲು ಹಾರಿದ್ರು ಒಳಕ್ಕೆ ಬೀಳೋದು. ಬಾವಿನ ಪೂರ್ತಿ ಹಾರಿದೆ ದಾಖಲೆ ದಾಟ್ತಾರೆ ಹೊರತು ನಾನು ಮುಕ್ಕಾಲು ಹಾರಿದ್ದೀನಿ ಅನ್ನೋ ಮಾತ್ರಕ್ಕೆ ನೀನು ಪುರುಷಾರ್ಥ ಆಗಲಿಲ್ಲ. ಬಾವಿ ಅದು ಮುಕ್ಕಾಲು ಹಾರಿಬಿಟ್ರೆ ಏನಾಗುತ್ತೆ? ಬಾವಿನ ಹೋಗ್ತಾರೆ 100 ಅಡಿ ಕೆಳಕ್ಕೆ ಹೋಗ್ತಾರೆ. ಹಂಗೆ ಅದು ಅಸುರರಾಗಿರ್ಲಿ ದೇವತೆಗಳಾಗಿರ್ಲಿ ಈ ಛಾಯಾತ್ಮನಾಗಲಿ ದೇಹಾತ್ಮನಾಗಿ ತಿಳ್ಕೊಂಡವರಾಗಿದ್ರೆ ಅವರೆಲ್ಲ ಹೋಗ್ತಾರೆ. ಜೀವನದಲ್ಲಿ ಅವರಿಗೆ ಗೆಲುವಿಲ್ಲ, ಅವ್ರಿಗೆ ಯಾವ ಪುರುಷಾರ್ಥವೂ ಇಲ್ಲ. ಶ್ರೇಯೋ ಮಾರ್ಗಾತ್ ಪರಾಭೂತಾಃ ಬಹಿರ್ಭೂತಾಃ ನಷ್ಟಾ ಭವಿಷ್ಯಂತಿ ಇತ್ಯರ್ಥಃ. ಶ್ರೇಯೋ ಮಾರ್ಗದಿಂದ ತಪ್ಪಿ ಹೋದವರಾಗಿ, ಶ್ರೇಯೋ ಮಾರ್ಗ ಅವರಿಗೆ ಇಲ್ಲದ್ದಾಗಿ ಅವರು ಹೊರಚಾದವರಾಗಿ, ಶ್ರೇಯೋ ಮಾರ್ಗದ ಹೊರಚಾದವರಾಗಿ ಹಾಳ ಹೋದವರಾಗುತ್ತಾರೆ. ಅವರು ಅನ್ಯಾಯವಾಗಿ ಹಾಳ ಹೋಗ್ತಾರೆ. ಅಲ್ಲ, ಆ ಮಾತನ್ನು ಹತ್ತಲಿದೆ ಹೇಳಿದ್ರೆ ಏನಾಗ್ತಿತ್ತು? ಈ ರೀತಿ ತಿಳ್ಕೊಂಡ್ರೆ ಪುರುಷಾರ್ಥ ಆಗಲ್ಲ ಕಣ್ರು, ಈ ರೀತಿ ತಿಳ್ಕೊಂಡ್ರೆ ನಿಮ್ ಕೃತಾರ್ಥ ಆಗಲ್ಲ, ಈ ಛಾಯಾತ್ಮನ ಅಲ್ಲ ಕಣ್ರು ಅಂತ ಅಂದಿದ್ರೆ ಏನು ಅಸುರ ವಿರೋಚನ ಬೈತಿದ್ನ ಪ್ರಜಾಪತಿಯನ್ನ? ಅದ ಇಂದ್ರ ಬೈತಿದ್ನ? ಏನು ಅಂತಿರ್ಲಿಲ್ಲಪ್ಪ. ಹೌದಪ್ಪ ಹಾಗೆ ಮತ್ತೆ ತಿಳಿಸ್ಕೊಡಿ ಅಂತ ಕೇಳ್ತಿದ್ರು. ಅವರು ಶ್ರದ್ಧಾವಂತರಾಗೇ ಬಂದಿರೋರು, ಅವರು ಭಕ್ತಿ ಉಳ್ಳವರಾಗಿಯೇ ಬಂದಿದ್ದಾರೆ, ಆಸಕ್ತಿಯಿಂದಲೇ ಬಂದಿದ್ದಾರೆ, ಸುಮ್ಮನೆ ಕುತೂಹಲಕ್ಕೆ ಬಂದಿಲ್ಲ. ಅವರು ನಿಜವಾಗಿಯೂ ಆ ಇಂಟೆನ್ಷನ್ ಇಟ್ಕೊಂಡು ಕಟ್ಕೋಬೇಕು, ತಿಳ್ಕೋಬೇಕು, ಗೊತ್ತಾಕೋಬೇಕು ಅನ್ನೋ ಆ ಭಾವನೆಯಿಂದಲೇ ಬಂದಿದ್ದಾಗ ನೀನು ಇಷ್ಟು ಹೇಳ್ಬಿಟ್ಟು ತಪ್ಪಿಕೊಂಡಿದ್ದಾರೆ ಗೊತ್ತಿದ್ದು ನೀನು ಉಪೇಕ್ಷೆ ಮಾಡ್ತೀನಿ ಅಂದ್ರೆ ಇದೇನಿದು? ಅರ್ಥವೇ ಆಗಲ್ಲಪ್ಪ. ಈ ಕ್ರಮ ಉಪದೇಶದ್ದು ಹೀಗೂ ಒಂದು ಕ್ರಮ ಇದೆಯಾ ಅಂತ ಅನ್ಸತ್ತೆ ನಮ್ಗೆ. ಹೀಗೂ ಒಂದು ಉಪದೇಶ ಕ್ರಮ ಉಂಟಾ? ಸ್ವಗೃಹಂ ಗಚ್ಚತಃ ಸ್ವಗೃಹಂ ಸುರಾಸುರರಾಜಯೋಃ ಯೋ ಸಹ ಅಸುರರಾಜಃ ಶಾಂತಹೃದಯಃ ಏವ ಸನ್ ವಿರೋಚನಃ ಅಸುರಾನ್ ಜಗಾಮ. ತಮ್ಮ ಮನೆಗೆ ಹೋಗುತ್ತಿರುವಂಥವರಾದ ಸುರರಾಜ ಅಸುರರಾಜ, ಸುರರಾಜ ದೇವೇಂದ್ರ, ಅಸುರರಾಜ ವಿರೋಚನ. ಅವರಲ್ಲಿ ಅಸುರರಾಜ ಇದ್ದಾನ ವಿರೋಚನ, ಅವನು ಹೋಗುವಾಗ ಶಾಂತಹೃದಯಾಗಿ ನಂಗೆ ಗೊತ್ತಾಯ್ತಪ್ಪ, ಅಪ್ಪ ಹೇಳಿದ್ರು, ನಂಗೆ ಹೇಳಿದ ಅರ್ಥ ಆಯ್ತಪ್ಪ ಅಂತ ಹೇಳಿ ಆ ರೀತಿ ಅಂದ್ಕೊಂಡವನಾಗಿಯೇ ಅವನು ಅಸುರರ ಲೋಕಕ್ಕೆ, ಅಸುರರಾಜ ತಮ್ಮ ಜನ ಇದ್ರಲ್ಲ ಆ ರಾಜ್ಯಕ್ಕೆ ಅವನು ಹೊರಟು ಹೋದ. ಗತ್ವಾ ಚ ತೇಭ್ಯೋ ಅಸುರೇಭ್ಯಃ ಶರೀರಾತ್ಮ ಬುದ್ಧಿಃ ಯಾ ಉಪನಿಷತ್ ತಾಮೇತಾಂ ಉಪನಿಷದಂ ಪ್ರೋವಾಚ ಉಕ್ತವಾನ್ ದೇಹಮಾತ್ರಮೇವ ಆತ್ಮ ಪಿತ್ರಾ ಉಕ್ತಃ ಇತಿ. ದೇಹಮಾತ್ರಮೇವ ಆತ್ಮ ಪಿತ್ರಾ ಉಕ್ತಃ ಇತಿ. ತಂದೆಗೂ ಕೆಟ್ಟ ಹೆಸರು ಬಂತು. ತಂದೆಯು ದೇಹವಷ್ಟನ್ನೇ ಆತ್ಮ ಅಂತ ಹೇಳಿದಾನೆ ಅಂತ ಬೇರೆ ಹೇಳಿದ. ಅವನು ಹೋಗಿ ಬರೀ ಅವನು ನಾನು ಈ ರೀತಿ ತಿಳ್ಕೊಂಡು ಬಂದೆ ಅಂತ ಹೇಳಿಲ್ಲ. ನಮ್ಮ ಅಪ್ಪ ನಾವು ತಿಳ್ಕೊಂಡದ್ದನ್ನು ಒಪ್ಪಿಗೆ ಕೊಟ್ಟ. ಇದೇ ಹೌದು, ಏಷ ಆತ್ಮೀಯತೆ ಹೋವಾಚ ಅಂತಂದ. ನಾವು ಯಾವ್ದನ್ನು ತಿಳ್ಕೊಂಡಿದೀವೋ ಏಷ ಆತ್ಮೀಯತೆ ಅಂತ ಹೇಳಿದಾನೆ, ಅದನ್ನ ಅಪ್ಪ ದೇಹವನ್ನೇ ಆತ್ಮ ಅಂತ ಹೇಳಿದಾನೆ ಅಂತ ಅವನು. ಅಲ್ಲಿ ಏಷ ಆತ್ಮ ಛಾಯಾತ್ಮವನ್ನಾದರೂ ತಿಳ್ಕೊಂಡಿದ್ರು, ಅದು ತಪ್ಪೆ.
ದೇಹಾತ್ಮ ಅಂತ ತಿಳ್ಕೊಳ್ಳೋದು ಇನ್ನೂ ತಪ್ಪು, ಛಾಯಾತ್ಮ ಅಂತ ತಿಳ್ಕೊಳ್ಳೋದು ತಪ್ಪೆ. ಹೋಗ್ಬಿಟ್ಟು ಆ ಅಸುರರಿಗೆ ಶರೀರದಲ್ಲಿ ನಾನೆಂಬ ಬುದ್ಧಿ ಯಾವುದಿದೆ, ಪ್ರಾಣಿ ಮಾತ್ರಕ್ಕೆ ಮನುಷ್ಯ ಮಾತ್ರಕ್ಕೆ ಎಲ್ಲರಿಗೂ ಇದೆಯಲ್ಲ, ಆ ಉಪನಿಷತ್ತನ್ನೇ ಅವರಿಗೆ ದೇಹವಷ್ಟೇ ಆತ್ಮ ಅಂತ ಅಪ್ಪ ಹೇಳಿದಾನೆ. ಇದನ್ನು ನಾವು ಚೆನ್ನಾಗಿ ಕಾಪಾಡ್ಕೋಬೇಕು, ಉಳಿಸ್ಕೋಬೇಕು. ಶರೀರನ ಚೆನ್ನಾಗಿ ಟೈಮ್ ಟು ಟೈಮ್ ಅದಕ್ಕೆ ಹಾಲು, ಹಾರ್ಲಿಕ್ಸು, ಬೋನ್ ಮಿಠಾಯಿ, ಕಷಾಯ, ಟೀ, ಬೇರೆ ಬೇರೆ ಏನೇನೋ ಕೊಡ್ತಾ ಇರಬೇಕು. ಹಾಗೆ 3 ಗಂಟೆ 4 ಗಂಟೆಗೆ ಆಹಾರ, ಉಪಹಾರ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇನ್ ಬಿಟ್ವೀನ್ ಇನ್ನು ಸ್ನ್ಯಾಕ್ಸು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಹಾಲು, ಅದು ತಿಳ್ಕೊಂಡು ಆಮೇಲೆ ಲೇಪನಾದಿಗಳು, ಸೆಂಟ್ ಹಾಕೊಳ್ಳೋದು, ಒಳ್ಳೊಳ್ಳೆ ಇದಾಗೋದು, ಗಂಧಾದಿ ಹಾಕೊಳ್ಳೋದು ಮಾಡ್ಕೋಬೇಕು. ಚೆನ್ನಾಗಿ ದೇಹಕ್ಕೆ ಪೋಷಣೆ ಮಾಡಬೇಕು, ಅಲಂಕಾರ ಮಾಡ್ಕೋಬೇಕು ಅಂತ ಈ ರೀತಿ ಹೇಳ್ಬಿಟ್ಟ ಅವನು. ಇದನ್ನು ಅಪ್ಪ ಹೇಳಿದ ಬೇರೆ ಹೇಳ್ಬಿಟ್ಟ ಅವನು, ಬರೀ ತಾನು ಹೇಳಿದೆ ಅಂತ ಹೇಳಿಲ್ಲ. ಪಿತ್ರ ದೇಹ ಮಾತ್ರವೇ ಆತ್ಮ ಅಂತ ಉಕ್ತ, ದೇಹವಷ್ಟೇ ಆತ್ಮ ಎಂಬುದಾಗಿ ಅಪ್ಪನು ಅದನ್ನೇ ಹೇಳಿದ್ದಾನೆ ಅಂತ ಹೇಳಿ. ನೋಡಿ, ಅವನಿಗೂ ಒಂದು ಇದು ಬಂತು, ಕೆಟ್ಟ ಹೆಸರು. ಅಪ್ಪನ ಮೇಲೆ ಹಾಕ್ಬಿಟ್ಟ ಅವನು. ನಾನು ಹಾಕಿ ತಿಳ್ಕೊಂಡೆ ಅಂತ ಅನ್ಕೊಳ್ಳಿಲ್ಲ ಅವನು. ಅದಕ್ಕೊಂಚೂರು ಅವ್ರಿಗೆ ಒಂದು ಇದಿದೆ. ಯಾಕೆಂದ್ರೆ ಏಷ ಆತ್ಮೇಜ ಹೋವಾಚ ಅಂತ ಹೇಳಿದಲ್ಲ, ಇವು ತಿಳ್ಕೊಂಡದ್ದನ್ನೇ ಒಪ್ಪಿಗೆ ಕೊಟ್ಟಂಗೆ ಅವನು ಒಪ್ಪಿಗೆ ಕೊಟ್ಟಿಲ್ಲ. ಅವನು ಏಷ ಅನ್ನುವಾಗ ತನ್ನ ಬುದ್ಧಿಯಲ್ಲಿರತಕ್ಕಂಥ ಆತ್ಮನ ಅವನು ಹೇಳಿದ್ದು. ಅದೇನು ಗೊತ್ತಾಗತ್ತೆ? ಇವಾಗ ನಮ್ಮ ಮನಸ್ಸಲ್ಲಿ ಏನೋ ಇದ್ರೆ ಅದನ್ನೇ ತಗೊಂಡೋಗಲ್ಲ, ಅದನ್ನೇ ತಂದ್ರೆ ನನ್ನ ಮನಸ್ಸಲ್ಲಿ ಪಕ್ಕದ ದೂತಿದ್ದು ಅವನು ಇದನ್ನು ತಗೊಂಡು ಹೋಗಲ್ಲ ಅನ್ನೋ ಅದನ್ನೇ ತಂದಾಗ ಪಕ್ಕದ ದೂತ ಅವನಿಗೆ ಗೊತ್ತಾಗತ್ತಾ? ಅದನ್ನೇ ನಾನು ಅಂದ್ಬಿಟ್ರೆ, ಅದನ್ನೇ ತಗೊಂಡು ಹೋಗ್ಬಿಟ್ರೆ ಯಾವ್ದನ್ನ ತಗೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಅದನ್ನ ಹೇಳ್ತಾ ಇದ್ದಾನೆ ಅಂತ ತಗೊಂಡು ಹೋಗ್ತಾನೆ. ನಾನು ಅದನ್ನೆಲ್ಲ ಹೇಳಿದ್ದು, ನಾನು ಪಕ್ಕದಲ್ಲಿ ಹೇಳಿದ್ದು ಅಂತ. ಮತ್ತೆ ಅದನ್ನೇನೆ ನನ್ನ ಬುದ್ಧಿಯಲ್ಲಿರೋದು ಅಂದ್ರೆ ನಿನ್ ಬುದ್ಧಿಲಿರೋದು ಹೆಂಗ್ ಗೊತ್ತಾಗತ್ತೆ ಅವರಿಗೆ? ಹಂಗಾಯ್ತು. ಅಪ್ಪ ಹೇಳಿದ್ದು ಏಷ ಆತ್ಮೇತಿ ಹೋವಾಚ ಅಂತ ಹೇಳಿದ್ದು. ಇವ್ರು ತಿಳ್ಕೊಂಡು ಅವ್ರು ಕೇಳ್ತಾ ಇದ್ದಾರಪ್ಪ, ಇವುಗಳಲ್ಲಿ ಯಾರು ಅಂತ ಕೇಳ್ತಾ ಇದ್ದಾರೆ. ಇವರೇ ನೀವು ಅಂದ್ಬಿಟ್ರೆ, ಇವುಗಳಲ್ಲಿ ನಾನು ಹೇಳಿಲ್ಲ ಕಣ್ರೋ, ಖಡ್ಗದಲ್ಲೂ ಕನ್ನಡಿಯಲ್ಲೂ ಅವರನ್ನು ನಾನು ಹೇಳ್ತಾನೆ ಇಲ್ಲ ಕಣ್ರೋ ಅಂತ ಅನ್ಬೇಕಾ? ಇವನನ್ನೆಲ್ಲ ನಾನು ಹೇಳ್ತಿರೋದು, ದೃಷ್ಟವಾಗಿ ತೋರ್ತಾ ಇರೋ ಆತ್ಮನ ಹೇಳ್ತಿರೋದು. ಈ ಕಡೆ ತಿರುಗಿಸ್ಬೇಕಾ? ತಿರುಗಿಸ್ಲೇ ಇಲ್ಲ. ಇವನ್ನ ತಿಳ್ಕೊಂಡ್ರೆ ಅನುಮೋದನೆ ಮಾಡ್ಬಿಟ್ಟ. ಅವೇನು ಅನ್ಕೊಂಡ್ರು ಭಾಷೆಗಾರರು, ಈ ನನ್ನ ವಾಕ್ಯನ ಅಪಹದ ಪಾಪತ್ವಾದ ಲಕ್ಷಣೋಪೇತವಾದ ವಾಕ್ಯವನ್ನ ಮತ್ತೆ ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ಅವರಿಗೆ ಜ್ಞಾನ ಉಂಟಾಗುತ್ತೆ. ಹಾಗೆ ನೀವು ಆ ವಾಕ್ಯದ ಲಕ್ಷಣವನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ಜ್ಞಾನವಾಗುತ್ತೆ ಅಂದ್ರೆ ಡಂಗೂರ ಹೇಳಿದ್ರೆ ಮನೆಯಲ್ಲೇ ಲಕ್ಷಣ ಮಾಡ್ಕೊಂಡು ಹಾಕ್ಬೇಕಾಯ್ತು. ಅಲ್ಲಿಗೆ ಅದಕ್ಕೆ ಬರ್ಬೇಕು. ಡಂಗೂರ ಸಾರಿದಾಗ ಅದನ್ನ ಹೇಳಿ ಕಳಿಸಿದಾಗ ಆ ಲಕ್ಷ ಕೇಳ್ಕೊಂಡ್ರು, ಆತ್ಮ ಪಾಪ, ಅದನ್ನೇ ಮನೇಲೆ ಕೂತ್ಕೊಂಡು ಮತ್ತೆ ವಿಚಾರ ಮಾಡ್ತಿದ್ದ ಅವ್ರು ಅಲ್ಲೇ ಗೊತ್ತಾಗಬೇಕಾಗಿತ್ತು. ಮತ್ತೆ ಏಷೋ ಕಿಂಶೋದು ಶಾವುಪದೇಶ ಯಾರಿಗಬೇಕು? ಅಲ್ಲ ಏನು ಅಷ್ಟು ಉಪದೇಶ ಮಾಡಿಸ್ಕೊಂಡ್ರಲ್ಲ, ಇಷ್ಟಿಂದ ಸಂಸ್ಕಾರ ಆಗತ್ತೆ ಅಂತ ಭಾಷ್ಯಕಾರರಿಗೆ ಇದು ಮಾಡಿದರು. ಒಂದು ಸಂಸ್ಕಾರ ಆಗತ್ತೆ, 30 ವರ್ಷ ಬ್ರಹ್ಮಚರ್ಯ ಮಾಡಿದ್ದಾರೆ, ಒಂದು ಉಪದೇಶವೂ ಆಗಿದೆ, ತತ್ವಜ್ಞಾನಿಯನ್ನು ನೋಡಿದ್ದಾರೆ. ಯಾರೋ ಪ್ರಜಾಪತಿಯನ್ನು ಸಾಕ್ಷಾತ್ತಾಗಿ ನೋಡಿದ್ದು ಒಂದು, ಉಪದೇಶ ಕೇಳಿದ್ದು 2ನೇದು. ಇಷ್ಟರಿಂದ ಏನೋ ಒಂದು ಸಂಸ್ಕಾರ ಆಗತ್ತೆ. 32 ವರ್ಷ ಬ್ರಹ್ಮಚರ್ಯ ಮಾಡೋದು 3ನೇದು. ಜ್ಞಾನಿಯನ್ನು ನೋಡಿದ್ದು, ಉಪದೇಶ ಕೇಳಿದ್ದು, 32 ವರ್ಷ ಬ್ರಹ್ಮಚರ್ಯ ಮಾಡಿದ್ದು, 3ರಿಂದ ಏನೋ ಸಂಸ್ಕಾರ ಆಗಿರಬೇಕು ಅಂತ ಭಾಷ್ಯಕಾರರು. ಆಗಿದೆ, ಖಂಡಿತ ಅದಿಲ್ಲ ಅನ್ನಲ್ಲ, ಆದ್ರೆ ಪೂರ್ತಿ ಆಗಲ್ಲ. ತಸ್ಮಾತ್ ಆತ್ಮೈವ ಈ ದೇಹ ಇಹ ಲೋಕೆ ಮಹ್ಯಃ ಪೂಜನೀಯಃ. ತಸ್ಮಾತ್ ಆತ್ಮೈವ ದೇಹಃ ಇಹ ಲೋಕೆ ಮಹ್ಯಃ ಪೂಜನೀಯಃ. ಆದ್ದರಿಂದ ಇಹ ಇಲ್ಲಿ ಈ ಲೋಕದಲ್ಲಿ ಆತ್ಮನನ್ನೇ ಪೂಜಿಸಬೇಕು. ಇಲ್ಲಿ ಆತ್ಮ ಶಬ್ದಕ್ಕೆ ದೇಹ ಅಂತ ಅಷ್ಟೇ ಅರ್ಥ. ದೇಹವನ್ನೇ ಚೆನ್ನಾಗಿ ಊಟ, ಉಪಚಾರ, ಬಟ್ಟೆ, ಬರೆ, ಅಲಂಕಾರ, ಸ್ನೋ ಪೌಡ್ರು ಇತ್ಯಾದಿಗಳನ್ನು ಹಚ್ಕೊಂಡು ಚೆನ್ನಾಗಿ ದೇಹವನ್ನ ಬಳಸ್ಕೋಬೇಕು. ದೇಹಾತ್ಮ ಬುದ್ಧಿಯನ್ನು ಚೆನ್ನಾಗಿ ಬೆಳೆಸ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ತಥಾ ಪರಿಚರ್ಯ ಪರಿಚರಣೀಯ. ತಥಾ ಪರಿಚರ್ಯಃ ಪರಿಚರಣೀಯಃ. ಹಾಗೆ ಪರಿಚಯ ಮಾಡ್ಕೋಬೇಕು ಅಂದ್ರೆ ವಾರಕ್ಕೆ 2 ದಿವಸ ಎಣ್ಣೆ ನೀರು ಹಾಕಿಸ್ಕೋಬೇಕು. ಗೊತ್ತಾಯ್ತೇನ್ರು? ವಾರಕ್ಕೆ 2 ದಿವಸ ಎಣ್ಣೆ ನೀರು ಹಾಕಿಸ್ಕೊಂಡು, ವಾರಕ್ಕೆ 1 ದಿವಸ ಮಸಾಜ್ ಮಾಡಿಸ್ಕೊಂಡು, ಆಮೇಲೆ ಚೆನ್ನಾಗಿ ಇದು ಮಾಡಿಕೊಂಡು ಜಿಮ್ಮಿಗೆ ಹೋಗಿ ಬೇರೆ ಬೇರೆ ಇದೆಲ್ಲ ಮಾಡಿಕೊಂಡು ದೇಹವನ್ನು ಬಿಲ್ಟಪ್ ಮಾಡಿಕೊಂಡು ಗಟ್ಟಿ ಮಾಡ್ಕೋಬೇಕು ಅಂತ ವಿವೇಕದ ಪರಮಾವಧಿ ಇದು. ಅಲ್ಲ, ಜಿಮ್ಮಿಗೆ ಹೋಗಿ ಬಿಲ್ಟಪ್ ಮಾಡ್ಕೊಂಡು ಒಳ್ಳೆ ವಜ್ರಕಾಯ ಮಾಡ್ಕೊಂಬಂದ್ರೆ ಏನು ಪ್ರಯೋಜನ, ಏನು ಪುರುಷಾರ್ಥ? ಯಾವತ್ತಾದ್ರೂ ಬಿದ್ದೋಗದೆ, ಹುಟ್ಟಿ ದೇಹ ಬಿದ್ದೋಗದೆ ಇರುತ್ತೆ. ಇದು ಹೆಂಗೆ ಇದು ಆತ್ಮ ಆಗುತ್ತೆ? ಇದು ಹೆಂಗೆ ಸ್ವರೂಪ ಆಗುತ್ತೆ? ಇದು ಹೆಂಗೆ ಇದನ್ನು ಪುರುಷಾರ್ಥ ಹೇಗಾಗತ್ತೆ?
ಹೇಳ್ಬಿಟ್ಟ ಅವನು ವಿರೋಚನ. ಇದನ್ನೇ ನಮ್ಮ ಅಪ್ಪ ಹೇಳಿದ್ದು ಅಂತ ಅನ್ಕೊಂಡು ಅದನ್ನೇ ಹೇಳೇ ಬಿಟ್ಟ. ತಥಾ ಆತ್ಮಾನಮೇವ ಇಹ ಲೋಕೆ ದೇಹಂ ಮಹಯನ್ ಪರಿಚರಂಶ್ಚ. तथा आत्मानमेव इह लोके देहं महयन् परिचरंश्च. ಭೂಲೋಕವು ಅವಾಪ್ನೋತಿ ಇಮಂಚ ಅಮುಂಚ. ಭೂಲೋಕೋ ಅವಾಪ್ನೋತಿ ಇಮಂಚ ಅಮುಂಚ. ಇದನ್ನು ಹೇಗೆ ಅವರು ಕೇಳಲಿಲ್ಲ. ಇವನು ಹೋಗಿ ಹೇಳಿದ್ನಲ್ಲ ವಿರೋಚನ, ಸುರರಿಗೆಲ್ಲ ಹೋಗಿ ಹೇಳಿದ್ನಲ್ಲ ಏನಂತ, ಈ ದೇಹವನ್ನೇ ಚೆನ್ನಾಗಿ ಗೌರವಿಸುತ್ತಾ ಪೂಜಿಸುತ್ತಾ ಚೆನ್ನಾಗಿ ಪುಷ್ಟಿಗುಷ್ಟಿ ಮಾಡುತ್ತಾ ಇದ್ದರೆ ಅದರಿಂದ ಈ ಲೋಕವನ್ನೆಲ್ಲ ಗೆದ್ಕೊಳ್ತಾನೆ, ಆ ಲೋಕವನ್ನು ಗೆದ್ಕೊಳ್ತಾನೆ ಅಂತ ಅಂದ್ರೆ ಆ ಹಸುರಾದ್ರೂ ಇದು ಹೆಂಗಪ್ಪ ಆಗತ್ತೆ? ಈ ದೇಹವನ್ನು ಚೆನ್ನಾಗಿ ಪುಷ್ಟಿಗೊಳಿಸಿದ್ರೆ ಜಿಮ್ ಹೋಗಿ ವಾರಕ್ಕೆ ಎಣ್ಣೆ ನೀರು ಹಾಕ್ಕೊಂಡು ಚೆನ್ನಾಗಿ ಮೊಟ್ಟೆ ಮೀನು ತಿನ್ಕೊಂಡು ಚೆನ್ನಾಗಿ ದಪ್ಪ ಗಟ್ಟಿ ಮಾಡಿಕೊಂಡ್ರೆ ಈ ದೇಹ ಈ ಲೋಕ ಪರಲೋಕ ಎಲ್ಲವನ್ನೂ ಎಲ್ಲ ಲೋಕವನ್ನು ಗೆದ್ಬೇಕು ಹೆಂಗಾಗತ್ತೆ ಅಂತ ಹಸುರು ಯಾರು ಮತ್ತೆ ಪ್ರಶ್ನೆ ಮಾಡಲಿಲ್ಲ. ಇವನು ಕೂಡ ನಮ್ಮಪ್ಪ ಹಿಂಗೆ ಹೇಳಿದ್ದು ಅಂತ ಹೇಳಿ ಹಂಗನ್ನೇ ಹೇಳ್ಬಿಟ್ಟ. ಇದು ಯಾರಿಗಾದ್ರೂ ಸಂಶಯ ಬರುತ್ತೆ, ಇದು ದೊಡ್ಡ ವಿಚಾರವೇ ಅಲ್ಲ. ದೇಹವಷ್ಟೇ ಆತ್ಮ ಅಂತಂದ್ರೆ ದೇಹಾತ್ಮ ಬುದ್ಧಿಯಿಂದ ಎಲ್ಲ ಲೋಕವನ್ನು ಗೆದ್ಕೊಳ್ತಾನೆ ಅಂದ್ರೆ ಅದು ಏನ್ ಮಾಡಿದ್ರು ಅದು ಹೊಂದಲ್ಲ. ಅದು ಯಾವ ಯುಕ್ತಿ ದೃಷ್ಟಾಂತ ಅನುಭವಕ್ಕೂ ಹೊಂದಲ್ಲ. ಏನಪ್ಪ ಈ ದೇಹವನ್ನೇ ನಾನು ಅಂದ್ಕೊಂಡು ಶಕ್ತಿಶಾಲಿಯಾಗಿ ಮಾಡ್ಕೊಂಡು ಇದರಿಂದ ಯುದ್ಧ ಮಾಡಿ ದೇವತೆಗಳನ್ನ ಸೋಲಿಸಿ ದೇವಲೋಕವು ನಮ್ಮ ಲೋಕ ಮಾಡಿಕೊಂಡು ಎಲ್ಲ ಲೋಕವನ್ನು ನಮ್ಮ ಲೋಕ ಮಾಡಿಕೊಂಡು ಅಂತ ಆಗಬಹುದು. ಆಗ ಯುದ್ಧದಲ್ಲಿ ಗೆಲ್ತಾರೋ ಸೋತಾರೋ ಯಾರು ಕಂಡಿದ್ದಾರೆ? ಇಲ್ಲಿ ತುಂಬಾ ಕಥೆಯಲ್ಲಿ ಅಕ್ಷಾರ್ಥಕ್ಕೆ ಹೋಗ್ಬಾರ್ದು ನಾವು. ಇದೆಲ್ಲ ತುಂಬಾ ಕಾಂಟ್ರವರ್ಸಿ ಆಗುತ್ತೆ. ಸುಮ್ಮನೆ ಇದು ಸಾರಾಂಶ ಮಾತ್ರ ತಗೊಂಡು ಅಭಿಪ್ರಾಯ ಅಂಶ ಮಾತ್ರ ತಗೊಂಡು ಇವರಿಗೆ ಇದಾಗಿಲ್ಲ, ಅಸುರ ಸ್ವಭಾವದವ್ರಿಗೆ ಗೊತ್ತಾಗೋದಲ್ಲ, ಆಸುರತ್ವ ಬಿಟ್ಟು ಬಂದವ್ರಿಗೆ ಗೊತ್ತಾಗತ್ತೆ ಅನ್ನೋ ತಾತ್ಪರ್ಯ ಇಟ್ಕೊಂಡು ಶ್ರುತಿ ಈ ರೀತಿ ವರ್ಣನೆ ಮಾಡ್ತಾ ಇದೆ ಅಂದ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಜಾಸ್ತಿ ಇದನ್ನ ಒಳ ಹೊಕ್ಕಿ ವಿಚಾರ ಮಾಡಕ್ ಹೋಗ್ಬಾರ್ದು. ಇಹಲೋಕ ಪರಲೋಕಯೋರೇವ ಇಹಲೋಕ ಪರಲೋಕಯೋರೇವ ಸರ್ವೇ ಲೋಕಾಃ ಕಾಮಾಶ್ಚ ಅಂತರ್ಭವಂತಿ ಇತಿ ಸರ್ವೇ ಲೋಕಾಃ ಕಾಮಾಶ್ಚ ಅಂತರ್ಭವಂತಿ ಇತಿ ರಾಜ್ಞೋ ಅಭಿಪ್ರಾಯ. ವಿರೋಚನ ರಾಜನ ಅಭಿಪ್ರಾಯ ಏನಂದ್ರೆ ಎಲ್ಲಾ ಕಾಮಗಳು ಭೂಲೋಕದಲ್ಲಿದೆ, ಸ್ವರ್ಗಲೋಕದಲ್ಲಿದೆ. ಹಾಗಾಗಿ ಈ ಭೂಮಿ ಅಂಡಲ ನಮ್ದು ಮಾಡ್ಕೋಬೇಕು. ಅಖಂಡ ಭೂಮಂಡಲಕ್ಕೆ ಏಕಚಕ್ರಾಧಿಪತ್ಯ ಮಾಡ್ಕೋಬೇಕು. ಸ್ವರ್ಗಲೋಕವನ್ನು ಗೆದ್ಕೋಬೇಕು. ಮುತ್ತಿಗೆ ಹಾಕಿ ದೇವೇಂದ್ರನು ಸದೆ ಬಡಿದು ಅವನನ್ನು ಜೈಲಿಗೆ ಹಾಕಿ ಅಲ್ಲಿನ ಭೋಗವಲ್ಲ ನಮ್ದು ಮಾಡ್ಕೊಂಡ್ಬಿಟ್ರೆ ಮನುಷ್ಯ ಕೃತಾರ್ಥನಾಗ್ತಾನೆ ಅಂತ ಅಪ್ಪ ಹೇಳಿದಾನೆ ಅಂತ ಅಂದ್ಬಿಟ್ಟ ಅವನು. ಯಾಕೆ ಈ ಲೋಕದಲ್ಲೇ ಪರಲೋಕದಲ್ಲೇ ಎಲ್ಲಾ ಕಾಮಗಳು ಅಂತರ್ಗತವಾಗತ್ತೆ. ಈ ಲೋಕ ಪರಲೋಕವೆಲ್ಲ ಗೆದ್ಕೋಬೇಕಾದ್ರೆ ನಾವು ಸ್ಟ್ರಾಂಗ್ ಆಗ್ಬೇಕು. ಸ್ಟ್ರಾಂಗು ಎಷ್ಟು ಬಿಟ್ಟು ಸ್ಟ್ರಾಂಗ್ ಆಗ್ಬೇಕು. ಯಾರು ಬಂದು ಹೊಡೆದಾಕುವಂತಹ ಶಕ್ತಿಶಾಲಿಯಾಗಬೇಕು. ಅಷ್ಟು ದೇಹ ಗಟ್ಟಿಮುಟ್ಟಾಗಿ ವಜ್ರಕಾಯ ಮಾಡ್ಕೋಬೇಕು. ಅದನ್ನು ಅಪ್ಪ ಹೇಳ್ತಾ ಇದ್ದಾನೆ ಅಂತ ಅನ್ಕೊಂಡು ಅದನ್ನೇ ಉಪದೇಶ ಮಾಡಿಬಿಟ್ಟ. ತಸ್ಮಾದಪಿ ಅದ್ಯ ಇಹ ಅದದಾನಂ ಅಶ್ರದ್ಧಾನಂ ಅಯಜಮಾನಂ ಆಹುಃ ಆಸುರೋ ಬತೇತಿ ಅಸುರಾಣಾಂ ಹ್ಯೇಷೋಪನಿಷತ್ ಪ್ರೇತಸ್ಯ ಶರೀರಂ ಭಿಕ್ಷಯಾ ವಸನೇನ ಅಲಂಕಾರೇಣೇತಿ ಸಗ್ಗಸ್ಕುರ್ವಂತಿ ಏತೇನ ಹಿ ಅಮುಂ ಲೋಕಂ ಜೇಷ್ಯಂತೋ ಮನ್ಯಂತೆ ತಸ್ಮಾದಪ್ಯದ್ಯೇಹ ಅದದಾನಂ ಅಶ್ರದ್ಧಾನಂ ಅಯಜಮಾನಮಾಹುಃ ಆಸುರೋ ಬತೇತಿ ಅಸುರಾಣಾಂ ಹ್ಯೇಷೋಪನಿಷತ್ ಪ್ರೇತಸ್ಯ ಶರೀರಂ ಭಿಕ್ಷಯಾ ವಸನೇನ ಅಲಂಕರಣೇನೇತಿ ಸಗ್ಗಸ್ಕುರ್ವಂತಿ ಏತೇನ ಹ್ಯಮುಲ್ಲೋಕಂ ಜೇಷ್ಯಂತೋ ಮನ್ಯಂತೆ. ತಸ್ಮಾತ್ ಅಪಿ ಇಹ ಅದದಾನಂ ತಸ್ಮಾದಪಿ ಅದ್ಯ ತಸ್ಮಾತ್ ಅಪಿ ಅದ್ಯ ಇಹ ಅದದಾನಂ ಅಶ್ರದ್ಧಾನಂ ಅಯಜಮಾನಂ ಆಹುಃ ಆಸುರಃ ಬತೇತಿ ಆಸುರಃ ಬತ ಇತಿ ಯಾಸಂದೆ ಅಸುರಾಣಾಂ ಹಿ ಏಷಃ ಉಪನಿಷತ್ ಪ್ರೇತಸ್ಯ ಶರೀರಂ ಭಿಕ್ಷಯಾ ವಸನೇನ ಅಲಂಕರಣೇನ ಇದೇನಲ್ಲೇ ಅಲಂಕಾರೇಣ ತಿಳ್ಕೊದ್ಯಾ? ಅಲ್ಲ ಅಲಂಕರಣ ಓದ್ತಿದ್ಯಲ್ಲ ತಿಳ್ಕೊಡು. ಅಲಂಕಾರೇಣ ಇತಿ ಸಗ್ಗಸ್ಕುರ್ವಂತಿ ಏತೇನ ಹಿ ಅಮುಂ ಲೋಕಂ ಜೇಷ್ಯಂತಃ ಮನ್ಯಂತೆ. ಆ ವಿರೋಚನ
ಯಾವ ಆಸುರೋಪನಿಷತ್ತನ್ನ ಅಸುರರಿಗೆ ಹೇಳ್ದ, ಆದ್ದರಿಂದಲೇ ಇವತ್ತಿಗೂ ತಸ್ಮಾತ್ ಆದ್ದರಿಂದಲೇ ಇವತ್ತಿಗೂ ಇಲ್ಲಿ ಈ ಭೂಲೋಕದಲ್ಲಿ ಅವರ ಸಿದ್ಧಾಂತ ಏನು ಅಂದ್ರೆ ಯಾರಿಗೂ ಏನು ದಾನ ಮಾಡಬೇಡಿ, ಧರ್ಮ ಮಾಡಬೇಡಿ, ಯಜ್ಞ ಮಾಡಬೇಡಿ. ಯಾಕೆಂದ್ರೆ ಚೊಕ್ಕ ದಾನ ಮಾಡೋದು, ಬಂಗಾರ ಕೊಟ್ಟರೆ ಹೋಯ್ತು ಬಂಗಾರ, ಭೂಮಿ ಕೊಟ್ಟರೆ ಭೂಮಿ ಹೋಯ್ತು, ಎಲ್ಲವನ್ನೂ ನಮ್ದು ಕಸ್ಟಡಿ ಮಾಡ್ಕೋಬೇಕು, ನಮ್ದು ಇಟ್ಕೋಬೇಕೇ ಹೊರತು ಯಾರಿಗೂ ಏನು ಕೊಡಬಾರ್ದು. ಆಸುರೋಪನಿಷತ್ತಿದು. ಅದನ್ನು ಈ ಭೂಲೋಕದಲ್ಲಿ ದಾನ ಮಾಡದೇ ಇರುವಂತಹ ಮನುಷ್ಯನನ್ನು, ಆಮೇಲೆ ಅಶ್ರದ್ಧ ದಾನ, ಶಾಸ್ತ್ರದಲ್ಲೂ ಗುರುವಾಕ್ಯದಲ್ಲೂ ಪರಲೋಕದಲ್ಲೂ ನಂಬಿಕೆ ಇಲ್ಲದೆ ಇರೋ ಮನುಷ್ಯನನ್ನು, ಅಯಜಮಾನ ಯಜ್ಞಯಾಗಾದಿಗಳು ಮಾಡದೇ ಇರುವಂತಹ ಮನುಷ್ಯನನ್ನು ಆಸುರೋ ಬತೇತಿ ಆಹುಹು ಬತಾನ ಅಯ್ಯೋ ಇವನು ಹಸುರ ಹಾಕೊಳ್ಳೋ ಇವನು ಅಂತ ಹೇಳ್ತಾರಂತೆ. ಬತ ಅಂದ್ರೆ ಅಯ್ಯೋ ಏನು ಹೇಳೋಣ ಇವನು, ಇಷ್ಟೆಲ್ಲ ಐಶ್ವರ್ಯ ಇದೆ, ಸಂಪತ್ತಿದೆ, ಯೋಗ್ಯತೆ ಇದೆ, ಒಂದು ಬಿಡಿ ಕಾಸು ದಾನ ಮಾಡ್ದಾಕಂಡ್ರಿ, ಒಂದು ಒಳ್ಳೆ ಕೆಲಸ ಮಾಡ್ದಾಕಂಡ್ರಿ, ಒಂದು ಯಜ್ಞ ಯಾಗಾದಿಗಳು ಮಾಡಲ್ಲ, ದಾನ ಧರ್ಮ ಮಾಡಲ್ಲ, ಪೂಜೆ ಪುರಸ್ಕಾರ ಮಾಡಲ್ಲ, ಏನೇನು ಮಾಡಲ್ಲ ಇವನು, ಇನ್ನು ಆಶರಾಕಣಪ್ಪ ಇವನು ಎಂಬುದಾಗಿ ಹೇಳ್ತಾರಂತೆ ಬತ. ಯಾಕೆಂದ್ರೆ ಅಸುರಾಣಾಮಿ ಏಷಾ ಉಪನಿಷತ್ತು, ಉಪನಿಷತ್ ಶಬ್ದ ಸ್ಥಿತಿಗಳಿಂದ ಏಷಾ ಅಸುರರದ್ದೇ ಈ ಉಪನಿಷತ್ತು. ಉಪನಿಷತ್ತು ಅಂದ್ರೆ ಅವ್ರದ್ದೇ ಸಿದ್ಧಾಂತ ಅಂತ ಅವರು ಹೇಳುವಂತ ವಿಚಾರ ಅಂದಷ್ಟೇ. ಇಲ್ಲಿ ಏನು ಅವ್ರು ಸತ್ತು ಹೋದ್ರೆ ಸಾಯ್ದೆ, ಶರೀರಾತ್ಮ ಭಾವ ಇದ್ಮೇಲೆ ಶರೀರ ಯಾವತ್ತಾದ್ರೂ ಸಾಯಲೇಬೇಕು. ಎಷ್ಟೇ ಭೀಮಕಾಯ ಆಗಲಿ, ಆಂಜನೇಯ ಕಾಯ ಆಗಲಿ, ಆಂಜನೇಯನ ಶರೀರವಾಗ್ಬೋದು, ಭೀಮ ಶರೀರ ಆಗ್ಬೋದು, ಶರೀರವೆಲ್ಲ ಸಾಯೋದೆ. ಭಗವನ್ ಮರ್ತ್ಯಂವಾ ಇದಂ ಶರೀರಂ ಆತ್ತಂ ಮೃತ್ಯುನಾ, ಯಾವಾಗಲೂ ಮೃತ್ಯುಗ್ರಸ್ತವೇ ಇದು, ಮೃತ್ಯುವಿನ ಬಾಯಲ್ಲೇ ಇರತಕ್ಕದ್ದು ಶರೀರ. ಅದನ್ನ ಯಾವಾಗ ಈ ಶರೀರ ಸತ್ತೋಗುತ್ತೋ ಅವ್ರು ಏನು ಮಾಡ್ತಾರೆ ಗೊತ್ತಾ, ಆ ಶರೀರವನ್ನ ಇಟ್ಕೊಂಡು ಭಿಕ್ಷೆ ಎಲ್ಲರೂ ಊಟ ಮಾಡ್ತಾರಂತೆ. ಹೆಣ ಮಜ್ಜ ಇಟ್ಕೊಂಡು 2 ಲೈನಲ್ಲೂ ಊಟ ಮಾಡ್ತಾರೆ. ಇವತ್ತಿಗೂ ಲಿಂಗಾಯತರು ಗೌಡರು ಎಲ್ಲ ಮಾಡ್ತಾರೆ. ಆಮೇಲೆ ಅದು ಒಳ್ಳೊಳ್ಳೆ ಹೊಸ ಬಟ್ಟೆ ಉಡಿಸ್ತಾರೆ, ಅಲಂಕಾರ ಮಾಡ್ತಾರೆ, ಅದಕ್ಕೆ ಸ್ನಾನ ಮಾಡಿಸಿ ಸೆಂಟೆಲ್ಲ ಹಚ್ಚಿ ಹಾರ ಹಾಕಿ ಅದು ಮಾಡಿ ಇದೆಲ್ಲ ಮಾಡಿ ಎಲ್ಲ ಮಾಡ್ತಾರೆ. ಅಲ್ಲ ನಮ್ಮಲ್ಲೂ ಮಾಡ್ತಾರಲ್ಲ, ಸನ್ಯಾಸಿಗಳು ಹೋದಾಗ ಸನ್ಯಾಸಿಗಳಿಗೆ ಹಾರ ಹಾಕೋದು, ಅಲಂಕಾರ ಹಾಕೋದು ಮಾಡ್ತಾರಲ್ಲ, ಅದನ್ನೇ ಸನ್ಯಾಸಿಗಳಿಗೆ ಹಾಕುವಾಗ ಈ ಅಮುಂ ಲೋಕಂ ಜೇಷ್ಯಂತ ಮಾಡ್ಕೊಂಡಿಲ್ಲ. ನಾವೇನಪ್ಪ ಸನ್ಯಾಸಿ ಶರೀರಕ್ಕೆ ಗೌರವ ಕೊಡಬೇಕು ಅಂತ ಹೇಳಿ ಒಂದು ತುಳಸಿ ಹಾರ ಹಾಕ್ತೀವಿ ಹೊರತು ತುಂಬ ಅಲಂಕಾರಾದಿಗಳನ್ನ ಮಾಡಬಾರ್ದು. ನಮ್ಮ ಪರಮಾನಂದ ಭಾರತಿಗಳು ಮುಕ್ತರಾಗೋ ಮುಂಚೆ ಅವ್ರು ಹೇಳಿದಂತೆ, ನಾನು ಮುಕ್ತರಾದ ಮೇಲೆ ಈ ಶರೀರಕ್ಕೆ ಯಾವುದೇ ಇದನ್ನು ಮಾಡ್ಕೊಡು ನೀವು, ಅದಕ್ಕೆ ಅಲಂಕಾರ, ಬಸೆ ಬಟ್ಟೆ, ಹಾರ ಗೀರ ಹೂವು ಎಲ್ಲ ಹಾಕಬಾರ್ದು, ಅದು ತಪ್ಪದು, ಅದು ಆಸುರೋಪನಿಷತ್ತು ಅಂತ ಹೇಳಿದ್ರಂತೆ. ನಮ್ಮ ಇವ್ರು ಹೇಳಿದ್ರು ಅಲ್ಲೇ ಅವರ ಇದೆಲ್ಲ ಅವ್ರ ಶಿಷ್ಯರೆಲ್ಲ ರಾಮಚಂದ್ರ ಎಲ್ಲ ಹೋಗಿದ್ವು ನಾವು ಅವ್ರ ಮನೆಗೆ, ಅವ್ರ ಪರಮಾನಂದ ಭಾರತಿ ನೋಡೋಕೆ ಹೋಗಿದ್ವಿ. ಚಂದ್ರಶೇಖರ, ರಾಮಚಂದ್ರ ಇದೆಲ್ಲ ಇದಾರಲ್ಲ ಅಲ್ಲಿ ಬಂದ ಅವರಾಗೆ ಹೇಳಿದ್ರು, ಈಗ ಗುರು ಹೇಳಿದ್ರು ಒಳ್ಳೇದು ಮಾಡಬೇಡಿ, ಬೇಕಿಲ್ಲ ಅಂತಂದೆ. ನಾನು ನಮ್ಮ ಶಿಷ್ಯನಿಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ, ನಾನು ನನ್ನ ಶರೀರ ಹೋದ್ಮೇಲೆ ಇದಕ್ಕೆ ಏನು ಮಾಡಿಬಿಟ್ಟು ತಗೊಂಡೋಗಿ ಒಂದು ಗುಂಡಿಗೆ ಹಾಕ್ಬಿಟ್ಟು ಮುಚ್ಚಾಕ್ಬಿಡಿ, ಇಲ್ಲ ಒಂದು ನೀರಿಗೆ ಹಾಗೆ ಜಾಗ ಇಲ್ಲ ಅಂದರೆ ಒಂದು ನೀರಿಗೆ ಎಸ್ಬಿಡಿ, ಅದೂ ಇಲ್ಲ ಅಂದರೆ ಈ ಜೈನರು ಮಾಡ್ತಾರೆ ಯಾವ್ದು ಟವರ್ ಮೇಲೆ ಹಾಕ್ಬಿಡಿ, ಹದ್ದು ತಿಂದ್ಕೊಂಡು ಹೋಗುತ್ತೆ, ಏನು ಬರ. ಅದು ಪಾರ್ಸಿಗಳು ಬಳದ ಹತ್ರ. ಪಾರ್ಸಿಗಳು ಮಾಡ್ತಾರಲ್ಲ ಆತ ಎಷ್ಟ್ ಬಿಡಿ, ಯಾರು ಈ ಚೀನಾ ದೇಶ ಚೀನೀರು ಸತ್ತೋಗ್ಬಿಟ್ರೆ ಬಾಡಿ ಅಲಂಕಾರ ಮಾಡಿ ಒಂದ್ 4-5 ದಿವಸ ಇಡ್ತಾರೆ. ಅದು ಬೇರೆ, ಬಂದವ್ರಿಗೆಲ್ಲ ಊಟ ಇರುತ್ತೆ, ತುಂಬಾ ಮದುವೆ ಹತ್ರ ಪ್ರೊಸೆಷನ್ಗೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, 5 ದಿವಸ ಬಾಡಿ ಇಟ್ಕೊಂಡಿರ್ತಾರೆ, ಫುಲ್ ಅಲಂಕಾರ. ನಮ್ಮೂರ್ ಅಗ್ರದ ಅಲಂಕಾರ ಮಾಡಕ್ ಹೂ ಹಾಕಕ್ಕೆ ಬಿಡಲ್ಲ ಬಾಡಿ ಮೇಲೆ. ಹೂ ಹಾಕೋದಾಗಲಿ ಅದ್ರ ತುಳಸಿ ಮಾಲೆ ಒಂದು ಹಾಕಬಹುದು ಸನ್ಯಾಸಿಗಳಿಗೆ, ಏನು ಒಂದು ಇದೆ. ನಂಜನಗೂಡ ಯಾವ್ದು ಹಾಕಕ್ ಬಿಡೋದೇ ಇಲ್ಲ, ಬೆತ್ತಲೇ ಹೆಂಗ್ ಹೋಗ್ಬೇಕು ಹೆಂಗೊಂದು ಹಂಗೆ ಹೋಗ್ಬೇಕು ಅಷ್ಟೇ, ಸುಮ್ಮನೆ ಬಟ್ಟೆ ಹಾಕಿರ್ತಾರೆ ಅಷ್ಟೇ. ಶ್ರುತಿ ಹೇಳ್ತಾ ಇದೆ, ಈ ಹೆಣಕ್ಕೆ ಅಲಂಕಾರ ಮಾಡಿದ್ರೆ, ಅದಕ್ಕೆ ಬಟ್ಟೆ ಓಡಿಸಿದ್ರೆ, ಬೇರೆ ಇದೆಲ್ಲ ಮಾಡಿದ್ರೆ ಅದು ಆಸುರೋಪನಿಷತ್ತು ಆಗುತ್ತೆ, ಮಾಡ್ಕೂಡುದು ಅಂತ. ಅದು ಇಂಟೆನ್ಷನ್ ಏನು ಅಂದ್ರೆ ಏತೇನ ಅಮುಂಗ್ಲೋಕಂ ಜೇಷ್ಯಂತು ಅಮನ್ಯಂತೆ ಅಂತ ಅದು ಮಾಡ್ಕೋಬಾರ್ದು. ಇಷ್ಟು ಮಾಡಿದ್ರಿಂದ ಅವನಿಗೆ, ಆ ಸತ್ಯೋದವನಿಗೆ ಸ್ವರ್ಗಲೋಕ ಸಿಗತ್ತೆ, ನಮಗೂ ಕೂಡ ಪುಣ್ಯ ಬರುತ್ತೆ ಅಂತ ಅದೆಲ್ಲ ಇಟ್ಕೋಬಾರ್ದು. ಸುಮ್ಮನೆ ಒಂದು ಗೌರವಾರ್ಥವಾಗಿ ಒಂದು ತುಳಸಿ ಮಾಲೆ ಹಾಕಿದ್ರೆ ಪರವಾಗಿಲ್ಲ. ನಾನು ಕೇಳಿದ್ದೆ ನಮ್ಮ ಇವ್ರ ಹತ್ರ, ನಮ್ಮ ಅಣ್ಣ ಅವ್ರ ಹತ್ರ ಕೇಳಿದೆ, ಅಲ್ಲ ಇಷ್ಟು ಸ್ಪಷ್ಟವಾಗಿದೆ, ನಮ್ಮಲ್ಲೆಲ್ಲ ಈ ರೀತಿ ಇದೆಯಲ್ಲ, ಸನ್ಯಾಸಿಗಳಿಗೆ ನಾವು ಹೋದ್ಕೊಳ್ಳೇನೆ ತುಳಸಿ ಹಾರ ಹಾಕ್ತೀವಲ್ಲ ಅಂತಲ್ಲ. ತುಳಸಿ ಹಾರ ಹಾಕ್ತೀವಿ, ಆದರೆ ಅಮುಂ ಲೋಕಂ ಜೇಷ್ಯಂತು ಮನ್ಯಂತೆ ನಾವು ಅಂದ್ಕೊಂಡಿಲ್ಲ.
ಆ ಲೋಕವನ್ನು ಗೆದ್ಕೊಳ್ತೀವಿ, ಇದರಿಂದ ಅವನಿಗೆ ಸದ್ಗತಿ ಆಗತ್ತೆ ಅಂತ ಆಗಲ್ಲ ಅಂದ್ಕೊಂಡು ನಾವೇನು ಮಾಡೋಣ, ಸುಮ್ಮನೆ ಅವನ ಶರೀರಕ್ಕೆ ಒಂದು ಗೌರವ ಅಂತ ಹೇಳಿ ಮಾಡ್ತೀವಿ ಹೊರತು ಇನ್ನೇನು ಅಲ್ಲ. ಅದೇ ಹೊಸ ಬಟ್ಟೆ ಹೊಡಿಸೋದು, ಅಲಂಕಾರ ಹಾಕೋದು, ಸೆಂಟ್ ಬಡಿಸೋದು, ಇದು ಗಂಧ ಹಾಕೋದು ಅದೆಲ್ಲ ಮಾಡಬಾರ್ದು. ತಕ್ಷಣ ತಗೊಂಡೋಗಿ ವಸಲಕ್ಷ್ಮಿ. ಗುರುಗಳೇ, ಸನ್ಯಾಸಿಗಳು ಅಲ್ಲ, ನಂದು ಕೇಳೋದ್ ತಪ್ಪಾದ್ರೆ ಕ್ಷಮಿಸಿ. ಇವಾಗ ಯಾರೋ ಹೇಳಿದ್ರು ಅಂದ್ರಲ್ಲ, ಅದೇನು ಮಾಡ್ಕೊಡ್ದು ಆ ಶರೀರಕ್ಕೆ ಅಂತ. ಆ ಶರೀರನೇ ಇಲ್ಲ ಅಂತ ಬದುಕಿರುವಾಗ್ಲೇ ಅವರು ಗಟ್ಟಿ ಮಾಡ್ಕೊಂಡಿರ್ತಾರಲ್ವಾ. ಹೋಗೋದು ಇಲ್ಲ ಬರೋದು ಇಲ್ಲ, ಅಮರರು ಅಂತ ಅನ್ಕೊಂಡ್ಬಿಟ್ಟು ನನ್ ಶರೀರಕ್ಕೆ ನೀನ್ ಏನೂ ಮಾಡ್ಬೇಡ ಅಂದ್ರೆ ಶರೀರದ ಒಂದ್ ಮೂಲೆಯಲ್ಲಿ ಅದೊಂದು ಅಭಿಮಾನ ತರ ಅಲ್ವಾ. ಏನಾರ ಮಾಡ್ಕೊಳ್ಳಿ, ನಾ ಶರೀರ ಹೋದ್ಮೇಲೆ ನನ್ಗೆ ಯಾಕೆ ಅನ್ನೋದು ಇರ್ಬೇಕಲ್ವಾ. ಅದು ಕರೆಕ್ಟ್, ನೀನು ಹೇಳಿ ಒಪ್ಕೋತೀನಿ. ಆದರೆ ಈ ಶಿಷ್ಯರಿಗೆ ಸತ್ಯವನ್ನು ಉಪದೇಶ ಮಾಡಬೇಕು. ಶಿಷ್ಯರು ಅಜ್ಞಾನಿಗಳು ಆ ರೀತಿ ಮಾಡಿಬಿಟ್ಟು ಇದಾಗ್ತಾರೆ ಅಂತೇಳಿ ಅಜ್ಞರಿಗೆ ಉಪದೇಶ ಹೊರತು ತಮಗಲ್ಲ ಅದು. ಅಜ್ಞರಾದಂಥ ಶಿಷ್ಯರಿಗೆ, ಭಕ್ತರಿಗೆ, ನೋಡ್ರಪ್ಪ ನಾನು ಏನೋ ಇದು ಅಂತ ಅನ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಏನೋ ಮಾಡಕ್ ಹೋಗಬೇಡಿ. ನೀವು ಭಗವದ್ಭಕ್ತರಾಗಿ, ತತ್ವಚಿಂತಕರಾಗಿ ಆತ್ಮವಿಚಾರ ಮಾಡಿ. ಈ ದೇಹಕ್ಕೆ ಶಿಷ್ಯರಿಗೆ ದೇಹ ಕಾಣ್ತಾ ಇದೆಯಲ್ಲ, ಈ ದೇಹಕ್ಕೆ ನೀವೇನೇನೋ ಮಾಡಿದ್ರೆ ನಮ್ಗೇನೋ ಆಗುತ್ತೆ ಅಂತ ಆ ತಪ್ಪಲಿಕ್ಕೆ ಇಟ್ಕೋಬೇಡಿ ಅಂತ ಅಷ್ಟೇ ಅರ್ಥವೇ ಹೊರತು ನನಗೇನೋ ಮಾಡಬೇಡಿ ಅಂತ ನಮ್ಗೆ ದೇಹ ಇದೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಭಕ್ತರಿಗೆ, ಶಿಷ್ಯರಿಗೆ ಕಾಣ್ತಾ ಇದೆ ಅಂತ ಅರ್ಥ ಬರುತ್ತೆ. ಅದು ಈಗ ನಾವ್ ಹಂಗ ಅರ್ಥ ಮಾಡ್ಕೊಂಡ್ರೆ ಹಂಗಲ್ಲಮ್ಮ, ಮಾಡ್ಬಿಡ್ತಾರೆ. ಇವತ್ತಿಗೂ ಮಠಾಧೀಶರು ಹೋದ್ರೆ, ಇದ್ರಲ್ಲಿ ಹೋದ್ರೆ ಹೋಗಿ ನೋಡಿ ಎಷ್ಟು ಮಾಡ್ತಾರೆ ಅಂತಂದ್ರೆ, ಒಂದು 10-20 ಹಾರ ಹಾಕೋದು, ತುಳಸಿ ಹಾರ ಹಾಕೋದು, ಭಾಳ ಗ್ರ್ಯಾಂಡ್ ಮೆರವಣಿಗೆ ಮಾಡೋದು, ಇದೆಲ್ಲ ಮಾಡ್ತಾರೆ. ಇದು ಅಷ್ಟೇ ಅಲ್ಲಲ್ಲ, ಇವಾಗ ಗೌರವ ಕೊಟ್ಟು ಏನೋ ನಮ್ಮ ಗುರುಗಳು ಅಂತ ಹೇಳಿ ಒಂದು ಸಿಂಪಲ್ ಮಾಡೋದಿದೆ. ಅದು ಇದರಿಂದ ಅಮುಂ ಲೋಕಂ ಜೇಷ್ಯ ಅಂತ ಇಂಟೆನ್ಷನ್ ಇರಬಾರ್ದು. ಅದ್ ಸರಿ. ಅದರಿಂದ ಅಮುಂ ಲೋಕಂ ಜೇಷ್ಯ ಅಂತ ಕೊನೆ ವಾಕ್ಯ ಇದೆಯಲ್ಲ, ಈ ರೀತಿ ಮಾಡಿದ್ರೆ ನಮ್ಮ ಹೋದ ಗುರುಗಳಿಗೆ ಸದ್ಗತಿ ಆಗತ್ತೆ, ಉತ್ತಮ ಲೋಕ ಆಗತ್ತೆ ಅಂತ. ಅಷ್ಟೇ ಅಲ್ಲ, ಊಟ ಮಾಡ್ತಾರಮ್ಮ ಹೆಣ ಇಟ್ಕೊಂಡು. ಭಿಕ್ಷೆ ಈ ಗೌಡ್ರಲ್ಲಿ ಲಿಂಗಾಯತ ನೋಡಿರ್ಬೋದು, ಆ ಹೆಣ ಮಧ್ಯ ಇಟ್ಕೊಂಡು ಎಲ್ಲರೂ ಎಲೆ ಹಾಕೊಂಡು ಊಟ ಮಾಡ್ತಾರೆ. ನೋಡಿಲ್ಲ ಅಲ್ಲ, ಇದೆಲ್ಲ ಬರುತ್ತೆ, ಟಿವಿಲೆಲ್ಲ ಬರುತ್ತೆ. ಹೋಗಿದ್ದಾಗ ಊಟ ಎಲ್ಲ ಮಾಡ್ತಾರೆ ಆ ಹೆಣ ಇಟ್ಕೊಂಡು. ಊಟ ಮಾಡೋದು ತುಂಬಾ ಅಸಹ್ಯ. ನಮ್ಮಲ್ಲಿ ಊಟ ಗೀಟ ಏನು ಮಾಡಲ್ಲ, ಏನು ಬಾಯಿಗೆ ಏನು ಹಾಕೋಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಆ ಸನ್ಯಾಸಿ ಶರೀರಕ್ಕೆ ಒಂದು ಸ್ನಾನ ಮಾಡಿಸ್ತಾರೆ. ಅದು ಎಲ್ಲ ಶರೀರಕ್ಕೂ ಮಾಡಿಸ್ತಾರೆ, ಗೃಹಸ್ಥರಿಗೂ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಶುದ್ಧಿಯಾಗಿ ಮಾಡಿ, ಅದು ಹವಿಸ್ಸು ಶರೀರ. ಹವಿಸ್ಸಾದ್ರಿಂದ ಅದನ್ನು ಅಗ್ನಿಗೆ ಹವಿಸ್ಸನ್ನು ಪೂರ್ತಿ ಹಿಡಿಯಾಗಿ ಹಾಕಬೇಕು ಅಂತ. ಇದುವರೆಗೂ ಅವನು ಹವಿಸ್ಸನ್ನು ಹಾಲು, ತುಪ್ಪ, ಮೊಸರು, ಪುರೋಡಾಶ ಕೊಡ್ತಾ ಇದ್ದ. ಕೊನೆಗೆ ಸತ್ತ ಮೇಲೆ ತನ್ನ ಶರೀರವೇ ಹವಿಸ್ಸಾಗ್ಬಿಡುತ್ತೆ ಅಗ್ನಿಗೆ. ಏಕೆಂದ್ರೆ ಅಗ್ನಿಯಿಂದಲೇ ಬಂದದ್ದು, ಅಗ್ನಿರೂಪನಾಗೇ ಇರುವನು, ಅಗ್ನಿಯಲ್ಲೇ ಸೇರ್ಬೇಕಾಗಿರೋದು. ಅದನ್ನ ಅಗ್ನಿ ಹಾಕ್ತಾರೆ. ಸನ್ಯಾಸಿಗಳು ಆ ಅಗ್ನಿಯನ್ನು ತಮ್ಮಲ್ಲಿ ಆವಾಹನೆ ಮಾಡ್ಕೊಂಡಿರ್ತಾರೆ. ಅದನ್ನ ಮತ್ತೆ ಒಂದು ಅಗ್ನಿಗೆ ಇನ್ನೊಂದು ಅಗ್ನಿ ಸೇರಿಸಬಾರ್ದು. ತಾವೇ ಅಗ್ನಿ ಸ್ವರೂಪರಾಗಿರ್ತಾರಲ್ಲ, ಅಗ್ನಿ ಸ್ವರೂಪರಾಗಿರುವ ಸನ್ಯಾಸಿಗಳಿಗೆ ಭೂಮಿಯಲ್ಲಿ ಖನನ ಮಾಡಿ ಹಾಕಿ. ಅಲ್ಲಿ ಪರಮಹಂಸನಾಗಿದ್ರೆ ಅದನ್ನ ವಾಯಸೇಭ್ಯೋ ದಜ್ಜಾತ ವಾಕ್ಯ ಇದೆ. ಕಾಗೆ, ಹದ್ದು, ಇದು ಪ್ರಾಣಿಗಳಿಗೆ ಎಸ್ ಬಿಡಿ, ಪರಮಹಂಸ ಜ್ಞಾನಿಗಳಿಗೆ ಅವ್ರಿಗೆ ಏನು ಮಾಡಬೇಕಾಗಿಲ್ಲ ಅಂತ. ಕುಟೀಚಕಂ ದಹೇತ್. ಸನ್ಯಾಸಿಗಳು 4 ತರಹ: ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ. ಕುಟೀಚಕನನ್ನು ಸುಡಬೇಕಂತೆ, ಬಹುದಕನನ್ನು ನೀರಲ್ಲಿ ಕಲ್ಲು ಕಟ್ಟಿ ಮುಳುಗಿಸ್ಬೇಕಂತೆ, ಹಂಸನನ್ನ ಗುಂಡಿ ಮಾಡಿ ಮುಚ್ಚಬೇಕಂತೆ, ಪರಮಹಂಸನನ್ನ ಹಕ್ಕಿಗಳಿಗೆ ಕೊಟ್ಬಿಡ್ಬೇಕಂತೆ. ಈ ರೀತಿ ವಾಕ್ಯ ಇದೆ. ಗುರುಗಳೇ, ಇವಾಗ ನೀವ್ ಹೇಳ್ತಾ ಇರೋದು ಯಾವ್ದು ಸಮಾಜದಲ್ಲಿ ಅವಕಾಶ ಇಲ್ಲ ಇವತ್ತು. ಸೇಮ್ ಪರಮಾನಂದ ಭಾರತಿಗಳು ಏನ್ ಹೇಳ್ತಾ ಇದ್ರಲ್ಲ, ಅವ್ರು ಹೇಳಿದಕ್ಕೂ ಯಾವ್ದಕ್ಕೂ ಅವಕಾಶ ಇಲ್ಲ. ಇವತ್ತು ತಗೊಂಡೋಗ್ಬಿಟ್ಟು ನಾವು ನೀರಲ್ಲಿ ಹಾಕ್ಬಿಡ್ತೀವಿ, ಆಮೇಲೆ ಯತಿಗಳ ಶರೀರನ ಕಡ್ದು ಇದ್ರಲ್ಲಿ ಹಾಕ್ಬಿಡ್ತೀವಿ, ಅರಣ್ಯದಲ್ಲಿ ಹಾಕ್ಬಿಡ್ತೀವಿ. ಅದೆಲ್ಲ ವಾಕ್ಯಗಳಿರ್ಬೋದೇ ವಿನಃ ಇವತ್ತಿನ ಸಮಾಜದ ಪದ್ಧತಿ ಇದೆಯಲ್ಲ, ಅದ್ರಲ್ಲಿ ಯಾವ್ದೂ ಆಗಲ್ಲ. ನೀರಲ್ಲೂ ಹಾಕಕ್ಕಾಗಲ್ಲ. ಮುಂಚೆ ಆಗೋದು ಒಂದ್ 30 ವರ್ಷದ ಕೆಳಗೆ ನಾನು ಹೋಗಿ ಗಂಗೆಯಲ್ಲಿ ಹಾಕ್ತೀನಿ ಅಂತ ಆಗ್ಬೋದಾಗಿತ್ತು. ಇವಾಗ ಹೋಗಿ ಗಂಗೆಯಲ್ಲಿ ಹಾಕಿದ್ರೆ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ, ಬಾಡಿನ ತೆಗಿತಾರೆ. ಸೊ ಆತರ ಆಗ್ಬಾರ್ದಲ್ವಾ? ಹೌದು. ಯತಿಗಳು ಏನ್ ಮಾಡ್ಬೇಕು, ಅವ್ರ ಇದ್ದಾಗ್ಲೇನೆ ಇನ್ನೊಂದ್ ಜಾಗ ಅಂತ ಮಾಡ್ಕೋಬೇಕು. ಯಾಕೆಂದ್ರೆ ಅವ್ರ ಭಕ್ತಾದಿಗಳು ಇರ್ತಾರೆ. ಆ ಭಕ್ತಾದಿಗಳು ಏನೋ ಒಂದು ಭಾವಪೂರ್ವಕವಾಗಿ ನಾವೇನೋ ಕಳ್ತಿದೀವಿ, ನಾವೇನೋ ಮಾಡಿದೀವಿ ಅಂತ ಒಂದು ಪೂಜನೀಯ ಭಾವ ಇಟ್ಕೊಂಡಿರ್ತಾರೆ. ಹಂಗೆಲ್ಲ ಇದೆ ಅಂತಿರೋದು ಹೌದು, ಅದೆಲ್ಲ ಸರಿ. ಅಂದ್ರೆ ಅದನ್ನೆಲ್ಲ ನಾವು ಇವತ್ತಿನ ಸಮಾಜದಲ್ಲಿ ನಾವು ಕಾರ್ಯಗತ ಮಾಡಕ್ಕಾಗ್ಬೇಕಲ್ಲ, ಕಾರ್ಯಗತ ಮಾಡಕ್ಕಾಗಲ್ಲ.
ಮಾಡ್ಬೋದಪ್ಪ ಅಂದ್ರೆ ಒಂದ್ ಜಾಗ ರೆಡಿ ಮಾಡಿ ಅಲ್ಲೊಂದ್ ಗುಂಡಿ ಹಾಕಿ ಅಲ್ಲಿ ಕ್ಲೋಸ್ ಮಾಡ್ತೀವಿ ಅಂತ ನಾವು ನಿಶ್ಚಯವಾಗಿರ್ಬೋದು, ಅಷ್ಟೇ ಮಾಡಕ್ಕಾಗೋದು. ಕರೆಕ್ಟ್. ಇವತ್ತು ಇದೆಯಲ್ಲ ಅದೆಲ್ಲ ಸುಮ್ನೆ ನಮ್ದು ಕಲ್ಪನೆಗಳು. ಅಲ್ಲ, ಕಲ್ಪನೆ ಎಲ್ಲ ಶಾಸ್ತ್ರವಾಕ್ಯ ಇದೆ. ನೀವು ಹೇಳ್ದಂಗೆ ಗೌರ್ಮೆಂಟ್ ಅದು ಅನುಗುಣವಾಗಿಲ್ವಲ್ಲ. ಹೌದು, ಕರೆಕ್ಟು. ಗೌರ್ಮೆಂಟ್ ಒಪ್ಕೊಳ್ಳಲ್ಲ. ಇವತ್ತು ನದಿಗೆ ಹಾಕಕ್ಕೆ ಒಪ್ಪಲ್ಲ. ಇವತ್ತು ತಪ್ಪದು. ಯಾಕೆ ನೀರೆಲ್ಲ ಹಾಳ ಹೋಗುತ್ತೆ, ಅದನ್ನು ಕಾಯಿಲೆ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರು ಮಾಡಿರೋದು ಕರೆಕ್ಟು. ನಾನು ಇಲ್ಲ ಅನ್ನಲ್ಲ. ಇವತ್ತು ಬಡ್ತಾನೂ ಇಲ್ಲ. ಇವತ್ತು ಗುಂಡಿ ಹಾಕಿ ಮುಚ್ಚೋದೇ ಇವತ್ತು ಬೆಟರ್ ಕಲ್ಪನೆ, ಉತ್ತಮ ಕಲ್ಪನೆ. ಗುಂಡಿ ಮುಚ್ಚೋದೆ ಅದೇ ಎಲ್ಲಕ್ಕಿಂತ ಉತ್ತಮ. ಕಡ್ದು ಗಿಡ್ದು ಹಾಕಕ್ಕೂ ಮನಸ್ಸು ಭಕ್ತಾದಿಗಳಿಗೆ ನಮ್ಮ ಗುರು ಶರೀರನ ಕಾಗೆಗೋ ನಾಯಿಗೋ ಹದ್ದಕ್ಕೆ ಹಾಕಕ್ಕೆ ಅವ್ರಿಗೂ ಒಪ್ಕೊಳ್ಳ. ಆದ್ರೆ ವಾಕ್ಯ, ಶಾಸ್ತ್ರ ವಾಕ್ಯನಿಗೆ ಇಷ್ಟರ ಮಟ್ಟಿಗೆ ಅವಕಾಶ ಕೊಟ್ಟಿರೋದು ಏನು ಅಂತಂದ್ರೆ, ಆ ಪರಮಹಂಸನಿಗೆ ತನ್ನ ಗತಿಗೆ ಯಾರು ಏನು ಮಾಡ್ಬೇಕಾಗಿಲ್ಲ ಅನ್ನೋ ಅಭಿಪ್ರಾಯ ನೋಡ್ಕೊಂಡು ಆ ವಾಕ್ಯ ಬಂದಿರೋದು ಅಷ್ಟೇ. ತನಗೆ ಸರಿಯಾಗಿದೆ. ಅಷ್ಟೇ. ಅವನಿಗೆ ಸರಿಯಾಗಿದೆ. ಹಾಗೆ ಮಾಡ್ಬೇಕು ಅಂತ ವಿಧಿ ಅಲ್ಲ. ಕಡ್ದು ಹಾಕ್ಬೇಕು, ಹಕ್ಕಿಗಳಿಗೆ ಕೊಡ್ಬೇಕು ವಿಧಿ ಏನಲ್ಲ ಇದು. ಆ ರೀತಿ ಮಾಡಿದ್ರು ಅವನಿಗೇನು ದೋಷ ಆಗಲ್ಲ, ಅವನ ಗತಿಗೆ ಏನು ತೊಂದರೆ ಆಗಲ್ಲ ಅಂತ ಅಷ್ಟೇ ಅರ್ಥ ಅದಕ್ಕೆ. ಆದರೆ ನೀವು ಹೇಳ್ದಂಗೆ ನಿಜ, ಎಲ್ಲಾ ಸನ್ಯಾಸಿಗಳನ್ನು ಇವತ್ತಿಗೆ ಗುಂಡಿಯಲ್ಲಿ ಅದೇ ನಾನು ಒಂದೇ ಸನ್ಯಾಸ ಮಾಡಿದ ವರ್ಷ ಚಾತುರ್ಮಾಸ್ಯವನ್ನ ಇದ್ರಲ್ಲಿ ಮಾಡಿದೆ ಹರಿದ್ವಾರದಲ್ಲಿ. ಅಲ್ಲಿ ಒಂದು ಚರ್ಚೆ ಬಂತು. ಅಲ್ಲಿ ಸನ್ಯಾಸಿಗಳ ಹತ್ರ ಬಿದ್ದ ಚರ್ಚೆ ಮಾಡಿದ್ರು. ನಾವು ಇಲ್ಲಿ ಏನು ಮಾಡ್ತೀರಾ ಸನ್ಯಾಸಿಗಳು ದೇಹ ಹೋದ್ಮೇಲೆ? ನಾವು ಗಂಗೆಗೆ ಎಷ್ಟು ಬಿಡ್ತೀವಿ ಅಂತಂದ್ರು. ಅಲ್ಲ, ಗಂಗೆಗೆ ಎಷ್ಟು ಬಿಟ್ರೆ ಪರವಾಗಿಲ್ವಾ ಅಂತಂದೆ. ಏನ್ ಬಂದ, ನಾವು ಒಂದು ವಾರಕ್ಕೆ ಎಲ್ಲ ಮೀನು ತಿನ್ಕೊಂಡು ಹೋಗುತ್ತೆ ಹಾಗೆ ಹೇಗೆ ಅಂತಂದ್ರು. ಅಲ್ಲಪ್ಪ, ನೀರು ಹಾಳ ಹೋಗಲ್ವಾ ಅಂದ. ಏನ್ ದೊಡ್ಡ ಗಂಗಾ ಶೀಲಕ್ಕೆ ಯಾವ ಒಂದು ಅಕ್ಕ ಒಂದು ವಾರಕ್ಕೆ ಮೀನು ತಿಂದು ಹೋಗ್ಬಿಡುತ್ತೆ, ಆ ಕಡೆ ದಡದಲ್ಲಿ ಇರುತ್ತೆ, ಈ ಕಡೆದಲ್ಲಿ ಏನಾಗುತ್ತೆ ಅಂತ ಅವ್ರು ಅಂದ್ರು. ಹೌದಾ ಅಂದ್ಬಿಟ್ರೆ ನಾನು ಹೆಸಿಗೆ ಚರ್ಚೆ ಮಾಡಕ್ ಹೋಗ್ಲಿಲ್ಲ. ಇವತ್ತು ಈ ಕೊರೋನಾ ಸಾವಿರಾರು ಜನ ಸಾಯ್ತಿರ್ಬೇಕಾದ್ರೆ ನೀವು ಕೊರೋನಾ ನದಿಗೆ ಹಾಕ್ಬಿಟ್ರೆ ಅದು ಸಾವಿರಾರು ಜನ ಹೆಣವನ್ನ ತಡ್ಕೊಳ್ಳಲ್ಲ ನೀರು. ಅದು ನೀರು ಕೊಳ್ತು ಹೋಗ್ಬಿಡುತ್ತೆ, ಕೆಟ್ಟದಾಗ್ಬಿಡುತ್ತೆ, ಹಾಳ ಹೋಗುತ್ತೆ, ನೀರು ವಾಸನೆ ಬರುತ್ತೆ. ನಾ ನೋಡಿರೋ ವಿಷಯನೇ, ಹೆಣನ ಕಲ್ ಕಟ್ಬಿಟ್ಟು ಗಂಗೆ ಮಧ್ಯೆ ಬಿಡ್ತಾರೆ. ಹೌದು, ಹರಿಶ್ಚಂದ್ರ ಘಾಟ್ಲೆ ನೋಡಿದ್ದೀನಿ, 2-3 ಕೇಳಿದ ಆತಿಕ್ಕೆ ಅಂದ್ಬಿಟ್ಟು ಅಂತ. ಕಾಶಿನಲ್ಲಿ ತೊನ್ನು ಬಂದಿದ್ರೆ, ಮೈಯಲ್ಲಿ ಗಂಟು ಬಂದಿದ್ರೆ ಅವ್ರನ್ನ ಸುಡಕ್ಕೆ ಪರ್ಮಿಷನ್ ಇಲ್ವಂತೆ. ಆದ್ರೆ ನಾ ಕಣ್ಣಾರ ನೋಡಿದ್ದೀನಿ, ಇದನ್ನ ಇತ್ತೀಚೆಗೆ ನೋಡಿದ್ದೀನಿ, 8 ವರ್ಷ ಮುಂಚೆ ಮಾಡ್ತಾರೆ. ಈಗ 15 ಹಿಂದೆ ನಮ್ಮ ಶಿಷ್ಯ ದುಂಡಿರಾಜ ಅಂತ ಕಾಶಿಲಿದ್ದಾನೆ, ಗುರು ಒಬ್ಬರು ಸನ್ಯಾಸಿ ಮುಕ್ತರಾದ್ರು ಅಲ್ಲಿ. ಅವರನ್ನ ಪೂರ್ತಿ ವಿಡಿಯೋ ಕಳಿಸಿದ್ದೆ ನನಗೆ. ದೋಣಿ ತಗೊಂಡು ಗಂಗೆಯಲ್ಲೇ ಬಿಟ್ಟಿರೋದು, ಕಲ್ ಕಟ್ಟಿ ಬಿಟ್ಬಿಡ್ತಾರೆ ನೋಡಿದ್ದೀನಿ. ಈಗಿನ 15 ದಿವಸ ಆಯ್ತು. ಏನ್ ದುಂಡಿ ಹೀಗೆ ಮಾಡ್ಬಿಟ್ರಲ್ಲ, ಬಿಡ್ಬೋದು ನದಿಗೆ ಏನು? ಇಲ್ಲೆಲ್ಲ ಹಾಗೆ ಮಾಡೋದು ಗುರುಗಳೇ, ನಮ್ಮಲ್ಲಿ ಬೇರೆ ಅವಕಾಶ ಇಲ್ಲ. ಇಲ್ಲಿ ಜಾಗ ಒಂದು ಫೀಟ್ ತಗೊಳಕ್ಕೆ 50,000 60,000 ಕೊಡ್ಬೇಕು. ಸನ್ಯಾಸಿ ಗುಂಡಿ ಮುಚ್ಚಬೇಕು 2 ಲಕ್ಷ ಕೊಡ್ಬೇಕು. ಯಾರು ಕೊಡ್ತಾರೆ ಅಷ್ಟು ದುಡ್ಡು? ಗುಂಡಿ 6 ಬೈ ಜಾಗ ಬೇಕು, 2 ಲಕ್ಷ ದುಡ್ಡು ಗುಂಡಿಗೆ ಬೇಕು. ಆಮೇಲೆ ಮುಚ್ಚೋದಕ್ಕೆ ಆ ಜಾಗ ಏನು ಮಾಡಕ್ ಬರಲ್ಲ, ಯಾರು ಜಾಗ ಕೊಡೋದಿಲ್ಲ, ಇಲ್ಲಿ ಆಗೋದಿಲ್ಲ ಅಂತಂದ ಅವನು. ಹೌದನೋ? ಮತ್ತೆ ಗೌರ್ಮೆಂಟ್ ವಿರೋಧ ಮಾಡಿದನೋ, ಕಸಾಯ ಅಸ್ತ್ರೇನೆ, ಪ್ಲಾಸ್ಟಿಕ್ ಅಸ್ತ್ರೇನೆ ತುಂಬಾ ವಿರೋಧ ಮಾಡ್ತಾ ಇದ್ದಾರೆ. ಇನ್ನು ಹೆಣ ಹಾಕಿದ್ರೆ ಏನ್ ಮಾಡಲ್ವಾ ಅಂತಂದೆ. ಏನ್ ಮಾಡ್ತಾರೋ ಬಿಡ್ತಾರೋ, ಒಟ್ಟು ನಾವಂತೂ ಬಿಡ್ತಾ ಇದೀವಪ್ಪ. ಈಗ ಇನ್ನು 15 ದಿವಸ ಆಯ್ತು. ಇಬ್ರು ಹೋದ್ರು. ಒಂದು ವಾರ 15 ದಿವಸ ಇಬ್ರು ಹೋದ್ರು. ಇಬ್ಬರನ್ನು ನದಿಗೆ ಬಿಟ್ರು, ಅವರು ಕಲ್ಕಟ್ಟಿ ಬಿಟ್ರು, ಗಂಗಾ ನದಿಗೆ. ನಾನು ಒಂದು ಪುಸ್ತಕ ಪ್ರಿಂಟ್ ಮಾಡಿದ್ದಾರೆ ಮತ್ತೂರಲ್ಲಿ, ಏನದು ಪರಮಹಂಸ ಪರುರಾಜು ಸನ್ಯಾಸಾಶ್ರಮ ಸ್ವೀಕಾರ ಮಾಡೋ ಪ್ರಯೋಗ ಅಂತ. ಆ ಪ್ರಯೋಗದಲ್ಲಿ ಸನ್ಯಾಸ ಸ್ವೀಕಾರ ಮಾಡೋದು, ನಮಗೆ ಯತ್ಯಾರಾಧನೆ ಮಾಡೋದು, ಯತಿಗಳ ಸಂಸ್ಕಾರ ಮಾಡೋದು, 3 ವಿಚಾರವನ್ನು ಅದ್ರಲ್ಲಿ ಬರೆದಿದ್ದಾರೆ. ಅದಕ್ಕೆ ನನ್ನ ಹತ್ರ ಪೀಠಿಕೆ ಬರ್ಕೊಡಿ ಅಂತ ಹೇಳಿ ಬರೆದ್ರು. ನಮ್ಮ ಗುರು ಹೇಳಿ ಕಳಿಸಿದ್ರು. ಅದಕ್ಕೆ ನಾನು ಪೀಠಿಕೆ ಒಂದು 2 ಪೇಜ್ ಬರೆದೆ. ಆ ಪೀಠಿಕೆ ನಾನು ಏನು ಬರೆದಿದ್ದೀನಿ ಅಂತಂದ್ರೆ, ಸನ್ಯಾಸಿಗಳಲ್ಲಿ 4 ಪ್ರಕಾರ ಇದೆ. ಆದ್ರೆ ಕುಟೀಚಕಂ ದಹೇತ್, ಬಹುದಿಕಂ ಜಲೇ ಪ್ರಕ್ಷಿಪೇತ್, ಹಂಸಂ ಖನೇತ್, ಪರಮಹಂಸಂ ವಿಚ್ಛಿದ್ಯ ಕಾಕೇಭ್ಯೋ ಆಯಸೇಭ್ಯೋ ಅದಿದ್ದ ವಾಕ್ಯ ಇದೆ. ಆದರೆ ಇವತ್ತು 4ನೇ ಪಕ್ಷವನ್ನು ಎಲ್ಲೂ ಮಾಡ್ತಾ ಇಲ್ಲ, ದೇಶಾದ್ಯಂತ ಎಲ್ಲೂ ಮಾಡ್ತಾ ಇಲ್ಲ. ಆದರೆ ರಾಮಕೃಷ್ಣ ಮಿಷನ್ ಅವರು, ರಾಮಕೃಷ್ಣ ಸಂಪ್ರದಾಯದವರೆಲ್ಲ ಸನ್ಯಾಸಿಗಳನ್ನು ಸುಡ್ತಾ ಇದ್ದಾರೆ. ಉತ್ತರ ದೇಶದಲ್ಲಿ ಗಂಗಾ ತೀರದವರೆಲ್ಲ ನದಿಗೆ ಹಾಕ್ತಾ ಇದ್ದಾರೆ. ಅದೇ ನಮ್ಮ ದಕ್ಷಿಣ ದೇಶದಲ್ಲಿ ಮಾತ್ರ ಎಲ್ಲ ಸನ್ಯಾಸಿಗಳನ್ನು ಹೂಳ್ತಾನೆ ಇದ್ದೀವಿ. ಕೂತು ಬಿಟ್ಟು ಸಮಾಧಿ ಮಾಡಿ ಅದು ಅಧಿಷ್ಠಾನ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾ ಇರೋದೇ ನಮ್ಮ ದಕ್ಷಿಣ ದೇಶದ ಪದ್ಧತಿ. ಇನ್ನು ಉತ್ತರ ದೇಶದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ರಾಮಕೃಷ್ಣ ಆಶ್ರಮದ ಮಿಷನ್ ಅವರು ಎಲ್ಲರನ್ನೂ ಸುಡ್ತಾರೆ. ಅವ್ರು ಎಲ್ಲ ಸನ್ಯಾಸಿಗಳನ್ನು ಸುಡ್ತಾರೆ. ಅವರು ಸನ್ಯಾಸ ಕೊಡೋ ಕ್ರಮನೇ ಬೇರೆ ಗುರುಗಳೇ.
ಅಲ್ಲಿ ಹೇಗೆ ತಗೊಂಡು ಅವ್ರು ಸನ್ಯಾಸ ಕ್ರಮ ಪರಮಹಂಸ ಕೊಡ್ತಾರಲ್ಲ ಅದ್ರ ಕ್ರಮನೇ ಬೇರೆ. ಸರಿ, ಅದು ನಿಜ. ಅದರಿಂದ ಅವರು ಆತರ ಮಾಡ್ಕೊಂತಾರೆ. ಅಲ್ಲ, ನಮ್ಮ ವಿರಜಾನಂದ್ರ ಇದ್ದಲ್ಲ, ವಿರಜಾನಂದ ಸ್ವಾಮಿಗಳು, ಅವರು ನಮ್ಮ ಪ್ರಕಾರವಾಗಿ ಸನ್ಯಾಸ ಮಾಡಿದ್ರು, ವಿಧಿಮುಖ ಪ್ರವೇಶೋಚ್ಚಾರ ಮಾಡಿದ್ರು. ಅದು ಅವ್ರನ್ನ ಸುಟ್ಟು ಬಿಟ್ರು. ನಾನು ಮಾತಾಜಿ ಹತ್ರ ಕೇಳಿದೆ, ಏನ್ ಮಾತಾಜಿ ಇವರೇ ನಮ್ಮ ಪ್ರಕಾರವಾಗಿ ಸನ್ಯಾಸ ಮಾಡಿ ಎಲ್ಲ ಮಾಡಿ ಸುಟ್ಟು ಬಿಟ್ರಲ್ಲ ಅಂತ. ಇಲ್ಲ ಇಲ್ಲ, ನಮಗೆ ರಾಮಕೃಷ್ಣಾಶ್ರಮದ ಆದರ್ಶ, ನಾವು ಹೇಗೆ ಮಾಡು ನಾವು ಸುಡೋದೇ ಅಂತಂದ್ರು ಅವರು. ಹೌದಾ ಅಂತಂದೆ. ಹಂಗಿಲ್ಲ ಗುರುಗಳೇ, ಅವರಲ್ಲಿ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ. ಅವರಲ್ಲಿ ಸನ್ಯಾಸನೇ ತುಂಬಾ ಜನಕ್ಕೆ ಕೊಟ್ಬಿಟ್ರಲ್ಲ, ಎಲ್ಲ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ಗೆಲ್ಲ ಸನ್ಯಾಸಿಗಳು ಮಾಡ್ಕೊಂಡು ಒಂದ್ 600-700 ಜನಕ್ಕೆ ಸನ್ಯಾಸ ಕೊಟ್ಬಿಟ್ಟಿರ್ತಾರೆ. ಸೊ 600-700 ಜನಕ್ಕೆ ಎಲ್ಲಿಂದ ಜಾಗ ತರ್ತಾರೆ? ಅದಕ್ಕೆ ಏನ್ ಮಾಡಿದ್ದಾರೆ, ಕೆಲವ್ರಿಗೆಲ್ಲ ಈ ತರ ದಹನ ಮಾಡ್ಬಿಡ್ತಾರೆ. ಸ್ವಲ್ಪ ಸೀನಿಯರ್ ಮಾಂಕ್ಸ್ ಇರ್ತಾರಲ್ಲ, ಅಂದ್ರೆ ಆ ಸಂಸ್ಥೆಯಲ್ಲಿ ಮೇಲ್ಮಟ್ಟಕ್ಕೆ ಬಂದವ್ರಿಗೆ ಅವ್ರಿಗೊಂದ್ ಜಾಗ ಮಾಡಿ ಗುಂಡಿಲಾಗ್ತಾರೆ. ಹೌದಾ? ಹೌದೌದೌದು. ಏನಪ್ಪ, ನಮ್ಮಲ್ಲೆಲ್ಲರೂ ಕ್ಯಾಟಗರಿ ಬೇರೆ. ನೀವ್ ಎಷ್ಟು ಶ್ರಮ ಪಟ್ಟಿದ್ದೀರಾ ಆ ಸಂಸ್ಥೆಗೆ ಅನ್ನೋದ್ರ ಮೇಲೆ ಅವ್ರು ತೀರ್ಮಾನ ತಗೊಂತಾರೆ. ಓ ಹೌದಾ? ಸನ್ಯಾಸ ತಗೊಂಡವ್ರೆಲ್ಲ ಒಂದೇ ಸಮ. ಅದೆರಡು ಒಂದ್ ಸ್ವಲ್ಪ ದೃಷ್ಟಿಕೋನ ಬೇರೆ ಇದೆ. ಚಿನ್ಮಯ ಮಿಷನ್ ಅಲ್ಲೂ ಅದೇ ತರಾನೇ ಇರ್ಬೋದು. ಇದು ದೇಶಾಚಾರ, ಇದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಒಟ್ಟು ಮೇಲೆ ಇಲ್ಲಿ ಈ ಎಲ್ಲಾ ಶರೀರವನ್ನು, ಅವರು ಸನ್ಯಾಸಿ ಅಸನ್ಯಾಸಿ ಪ್ರಶ್ನೆ ಬರಲ್ಲ, ಎಲ್ಲರನ್ನೂ ಚೆನ್ನಾಗಿ ಅಲಂಕಾರ ಮಾಡಿ, ಬಟ್ಟೆ ಉಡಿಸಿ, ಗಂಧ ಸೆಂಟು ಹಾಕಿ, ಅದು ಊಟ ಮಾಡಿ, ಎಲ್ಲ ಮಾಡಿ ಇದರಿಂದ ಆಲೋಕವನ್ನು ಗೆದ್ಕೊಳ್ತಾನೆ, ಪುಣ್ಯಲೋಕ ಗೆದ್ಕೊಳ್ತಾನೆ ಅಂತ ಹೇಳಿ ಈ ರೀತಿ ಒಂದು ಅಪೇಕ್ಷೆ ಇದೆಯಲ್ಲ, ಒಂದು ಭಾವನೆ ಇದೆಯಲ್ಲ, ಇದು ಆಸುರೋಪನಿಷತ್ತು ನಿಂದೆ ಮಾಡ್ತಾ ಇದೆ ಶ್ರುತಿ. ಇದನ್ನು ಮಾಡಕೂಡ್ದು ಅಂತ. 9 ಗಂಟೆ ಆಯ್ತು.